ಅವ್ರು ಏನು ಪರ್ಚೇಸ್ ಮಾಡಿರ್ತಾರೆ, ಎಷ್ಟಾದರೂ ಪರ್ಚೇಸ್ ಮಾಡಿರಲಿ, ಅವ್ರ ಹೆಸರು ಬಂತು, ಅವ್ರು ಫಸ್ಟ್ ವಿನ್ನರ್ ಆಗಿದ್ದಾರೆ ಅಂದರೆ ಸೇಮ್ ಪ್ರೈಸ್. 5 ಲಕ್ಷ ಪರ್ಚೇಸ್ ಮಾಡಿರೋರಿದ್ದರೂ ಕೂಡ ಮತ್ತೆ ಬಂದು ಇನ್ನೊಂದು 5 ಲಕ್ಷಕ್ಕೆ ತೊಗೊಂಡೋಗ್ಬೋದು. ಬೈ ಒನ್ ಟೇಕ್ ಒನ್ ಥರ ಸರ್. ಹಾಂ, ಬೈ ಒನ್ ಟೇಕ್ ಒನ್. ಸೂಪರ್ ಡೂಪರ್ ಜಡೆ ಕಾಣ್ತಾ ಇದೆಯಾ? ಒಂದು ಕೆಲಸ ಮಾಡಿ, ನಾಳೆಯಿಂದ ನಿಮ್ಗೆ ಇದೇ ಕೆಲಸ, 2 ದಿನಕ್ಕೊಂದು ವೀಡಿಯೋ, ಏನೇನು ಐಟಮ್ ಇದೆ ಎಲ್ಲ ಜೋಡಿಸ್ಬಿಟ್ಟು ಪ್ರತಿಯೊಂದು ಪ್ರೈಸ್ ಸಮೇತ ವೀಡಿಯೋ ಮಾಡಲೇಬೇಕು ನೀವು. ಓಕೆ ಸರ್, ಅರ್ಥ ಆಯ್ತಾ? ಹಾಂ, ಅಂದರೆ ಹಂಗೆಲ್ಲ ನಾವು ಕೊಡೋಕ್ಕಾಗಲ್ಲ. ನಮ್ಮ ಜನ್ಮದಲ್ಲಿ ನಮ್ಮ ಮೇಲೆ ಆ ಭರವಸೆ ಇಟ್ಕೊಳ್ಳೇಬೇಡಿ. 1 ಲಕ್ಷ ತೊಗೊಂಡ್ರೆ 50,000 ಫ್ರೀ ಕೊಡ್ತಾರೆ, ಬೇಕಂದರೆ ಅಂಗಡಿ ಮುಚ್ಕೊಂಡು ಹೋಗ್ಬಿಡ್ತೀವಿ, ನಮ್ಮ ಊರಿಗೆ ಹೋಗ್ಬಿಡ್ತೀವಿ, ನಮ್ಮದು ಆಂಧ್ರ ಕಡಪ. ಹಾಂ, ಈ ಸುತ್ತಮಾಟಿ ಇದೆಲ್ಲ ಸಿಗುತ್ತೆ. ಇದು ಇದ್ದಾವೆ, ತುಂಬ ಇದ್ದಾವೆ. ಕೊಡೋ ಸ್ಟೈಲು ಅದು ಇದು ನೋಡಿದರೆ ಅಯ್ಯೋ ಕೇಳಿದರೆ ಏನು ಅನ್ಕೊತಾರೆ ಏನೋ, ಬಾರ್ಗೇನ್ ಮಾಡಿದರೆ ಏನು ಅನ್ಕೊತಾರೆ, ನಾವು ಚೀಪ್ ಅನ್ಕೊತೀವಿ ಅಲ್ವ, ನಮ್ಮನ್ನು ಚೀಪ್ ಅನ್ಕೊತಾರೇನೋ ಅನ್ನೋ ಉದ್ದೇಶದಿಂದ ನೀವು ಬಾರ್ಗೇನೇ ಮಾಡಲ್ಲ. ಇವತ್ತು ಐಟಮ್ಸ್ ತೋರಿಸೋದಕ್ಕಿಂತ ನಾಲೆಡ್ಜ್ ಕೊಡೋದೇ ಜಾಸ್ತಿ. ಓಕೆನಾ? ನಿಮ್ಮ ದುಡ್ಡು, ನಿಮ್ಮದು ಏನು ವ್ಯಾಲ್ಯೂ ಇದೆ, 500 ರೂಪಾಯಿ ನೋಟಿಗೆ 500 ರೂಪಾಯೇ ವ್ಯಾಲ್ಯೂ ಆಗುತ್ತೆ. ನಾವು 600 ರೂಪಾಯಿ ಕೊಡ್ತೀವಿ ಅಂತ ಯಾರಾದರೂ ಹೇಳಿದರೆ ಅವನೇನಾಗ್ತಾನೆ? ಕಳ್ಳ ಆಗ್ತಾನೆ. ನಮಸ್ಕಾರ, ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ. ತುಂಬ ದಿನ ಆಯ್ತಲ್ವ, ಈ ನಡುವೆ ವಿಡಿಯೋ ತುಂಬ ದಿನ ಆಯಿತು, 1 ಮಂತ್ ಆಗೋಯಿತು. ಸೊ ಇವತ್ತು ಏನೇನು ಜೋಡಿಸಿದ್ವಿ, ಇದು ಬರೀ 20% ಕೂಡ ಇಲ್ಲ. ಒಂದು ಸತಿ ಫುಲ್ ಹಂಗೆ ತೋರಿಸ್ಬಿಡಿ ಏನೇನು ಇವಾಗ ತೋರಿಸ್ತಾ ಇದ್ದೀವಿ ಅಂತ. ನಾನು ಒಂದೊಂದೇ ಹೇಳ್ಕೊಂಡು ಬರ್ತೀನಿ. ದಯವಿಟ್ಟು ಪ್ರೈಸ್ ಡೀಟೇಲ್ಸು ಎಲ್ಲದಕ್ಕೂ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೋಬೇಕು ನೀವು ಕೂಡ. ತುಂಬ ಜನ ಅರ್ಥ ಮಾಡ್ಕೊತಾರೆ, ಯಾರೋ ಇರ್ತಾರೆ ಪ್ರೈಸ್ ಸಮೇತ ಹೇಳಿದರೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ವಿಡಿಯೋದಲ್ಲೇ ಎಲ್ಲ ಪ್ರೈಸ್ ಹೇಳ್ಕೊತ ಕುಂತ್ರೆ ಸಾಯಂಕಾಲ ತನಕ ನಾನು ವಿಡಿಯೋ ಮಾಡೋದೇ ಆಗಿಬಿಡುತ್ತೆ. ನೀವು ಎಲ್ಲ ಕೆಲಸ ಬಿಟ್ಕೊಂಡು ಅದನ್ನೇ ನೋಡ್ಕೊಳ್ಳೋದು ಆಗುತ್ತೆ. ಸೊ ಅದರಿಂದ ಒಂದೊಂದಕ್ಕೂ ಪ್ರೈಸ್ ಹೇಳೋದಕ್ಕೆ ಆಗಲ್ಲ. ಚಿಕ್ಕ ವೀಡಿಯೋಸ್ ಮಾಡ್ತೀವಿ ವಿತ್ ಪ್ರೈಸ್ ವೀಡಿಯೋಸು, ಅದು ಕೂಡ ಬರ್ತಾ ಇರುತ್ತೆ. ಇನ್ಮೇಲೆ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂದ್ಕೊತಾ ಇದ್ದೀವಿ. ಸೊ ಅದನ್ನು ಕೂಡ ಮಾಡೋಣ. ಬನ್ನಿ, ಫಾಸ್ಟಾಗಿ ಬನ್ನಿ. ನೀವು ಇಲ್ಲೇ ಅರ್ಧ ಗಂಟೆ ಮಾಡೋಂಗಿದ್ದೀರಾ, ಫುಲ್ ವೀಡಿಯೋ ಅರ್ಧ ಗಂಟೆ ಬೇಕು. ಒಂದು ಸತಿ ಹಿಂಗೆ ಅಷ್ಟೇ. ಆಮೇಲೆ ಹೆಂಗೂ ತೋರಿಸ್ತೀವಲ್ವ, ಒಂದೊಂದು ಎಲ್ಲ ತೋರಿಸ್ತೀವಿ. ಎಲ್ಲಿಂದ? ಈ ಕಡೆಯಿಂದ ಬರೋಣ, ಆ ಕಡೆಯಿಂದ ಬರೋಣ? ಬನ್ನಿ. ಹಾಗೆ ಕಲಾ ಮೇಡಮ್ ಅವರು ಏನಾದರೂ ಡೌಟ್ಸ್ ಇದ್ದರೆ ನೆನಪು ಮಾಡಿಕೊಂಡು ಏನಾದರೂ ಕೇಳೋದಿದ್ದರೆ ಕೇಳ್ಬಿಡಿ. ಫಸ್ಟು ಬಂದು ವೆರಿ ಸ್ಪೆಷಲ್. ಇದೇನು ಗೊತ್ತಾ? ಹ್ಯಾಂಡ್ಮೇಡ್. ತುಂಬ ಕಡೆ ತುಂಬ ಜನ ಹೇಳ್ತಾರೆ ನಮ್ಮದು ಕೂಡ ಹ್ಯಾಂಡ್ಮೇಡು ನೋಡಿ, ಈ ಥರದ್ದು ತೋರಿಸಿ ಹ್ಯಾಂಡ್ಮೇಡು, ಹ್ಯಾಂಡ್ ನಕಾಶ್ ಅಂತ ತೋರಿಸ್ತಾರೆ. ಇದು ಸುಳ್ಳು, ಇದು ನಿಜ. ಯಾಕೆ ಗೊತ್ತಾ? ನೋಡಿ, ಡೆಪ್ತ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹೈಟ್ ಇರುತ್ತೆ. ಹಿಂಗೆ ಇಟ್ಕೊಂಡ್ರೆ ಕೆಳಗಡೆಯಿಂದ ಆಲ್ಮೋಸ್ಟ್ 1 ಇಂಚ್ ಇರುತ್ತೆ ಈ ಸೆಂಟರ್ ಪಾಯಿಂಟ್ ತೊಗೊಂಡ್ರೆ. ಸೊ ಅದನ್ನು ಹ್ಯಾಂಡ್ಮೇಡ್ ನಕಾಶ್ ವರ್ಕ್ ಅಂತೀವಿ. ಆ್ಯಂಡ್ ಡೀಪ್ ನೋಡಿ ಎಷ್ಟು ಡೀಪ್ ಇರುತ್ತೆ, ಎಷ್ಟು ಹೈಟ್ ಇರುತ್ತೆ. ಇದರಲ್ಲಿ ಇನ್ನೂ ತುಂಬ ಡಿಸೈನ್ಸು ಬರೋದಿದೆ, ಎಲ್ಲ ಕೊಡ್ತೀವಿ. ಇಲ್ಲಿ ಸ್ವಲ್ಪನೇ ಇದೆ. ಮೊನ್ನೆ ರೆಡಿ ಆಗಿರೋದು ತುಂಬ ರೆಡಿ ಆಗಿತ್ತು, ಆಲ್ಮೋಸ್ಟು ಸೇಲ್ ಆಗಿದ್ದಾವೆ ಅನಿಸುತ್ತೆ. ರೀಲ್ ಹಾಕಿದ್ದೀವಿ, 1 ರೀಲ್ ಹಾಕಿದ್ದೀವಲ್ವ, ಆ ರೀಲಲ್ಲಿ ತುಂಬಾ ಕ್ಲಿಯರ್ ಆಗಿದೆ ಅನಿಸುತ್ತೆ. ಸೊ ಇವತ್ತು ಏನೇನಿದೆ ನಾನು ಒಂದು ಬ್ರೀಫಾಗಿ ತೋರಿಸ್ಬಿಡ್ತೀನಿ. ಇದು ನೆಕ್ಲೆಸ್ಸು. ಸೊ ಇವತ್ತು ವೈಟ್ ಶರ್ಟು ಕ್ಲೀನಾಗಿ ಕಾಣುತ್ತೆ ಅಂದ್ಕೊತೀನಿ. ಆ್ಯಾವ್ರೇಜ್ ಪ್ರೈಸ್ ಬಂದು 9,000. ಅವಾಗವಾಗ ಟೈಮ್ ಸಿಕ್ಕವಾಗ ಹೇಳ್ತೀನಿ, ಬಟ್ ಬೇಜಾರು ಮಾಡ್ಕೋಬೇಡಿ, ಎಲ್ಲದಕ್ಕೂ ಪ್ರೈಸ್ ಹೇಳಿಲ್ಲ ಅಂತ. ನೋಡಿ, ಇದರಲ್ಲಿ ಬಂದು ಎಲ್ಲ ಕಲರ್ಸು ಸಿಗುತ್ತೆ. ಇವಾಗ ಸದ್ಯಕ್ಕೆ ಇದು ಲಾಸ್ಟ್ ಮಂತು ನಾವು ಲಾಂಚ್ ಮಾಡಿರೋದು ಹೊಸ ಪ್ರಾಡಕ್ಟು. ಆಲ್ಮೋಸ್ಟ್ ಒಂದು 50-60 ಇತ್ತು, ಇವಾಗ ಸದ್ಯಕ್ಕೆ ಇಷ್ಟಿದೆ. ಬೇಕಂದವರು ಬುಕ್ ಮಾಡ್ಕೊಳ್ಳಿ. ಆನ್ಲೈನ್ ಬುಕ್ ಮಾಡ್ಕೊಂಡಂಗಿದ್ರೆ ಸ್ಕ್ರೀನ್ಶಾಟ್, ಇವಾಗ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ವಾ, ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನ ಮೇಲೆ ಒಂದು ಕ್ಲಿಕ್ ರೈಟ್ ಮಾರ್ಕ್ ಮಾಡಿ ಯಾವುದು ಬೇಕು ಅಂತ ನಮಗೆ ಈ ಫೋಟೋ ಕಳಿಸಿದರೆ ಇದೆಯಾ ಇಲ್ವಾ, ಇದ್ದರೆ ಎಷ್ಟಾಗುತ್ತೆ ಏನು ಎಲ್ಲ ಡೀಟೇಲ್ಸು ನಾವು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ. ವಾಟ್ಸಪ್ ನಂಬರ್ ಬಂದು ಸ್ಕ್ರೀನ್ ಮೇಲೇ ಇರುತ್ತೆ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೇ ವಾಟ್ಸಪ್ ಮಾಡಿ. ಸರ್, ನೀವು ಪ್ರೈಸ್ ಅಂದಾಗ ಒಂದು ಪ್ರೈಸ್ ಬಗ್ಗೆ ಒಂದು ಕ್ವಶನ್ ಸರ್. ಕೇಳಿ. ಈಗ ಯಾಕೋ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಹೌದು. ಯಾಕೆ ಎಲ್ಲ ಪ್ರೈಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಒಂದು ಕ್ವಶನ್. ಏನೇನು ಹೇಳಿ? ಪ್ರೈಸ್ ಸಿಲ್ವರ್ ಪ್ರೈಸ್ ಫಸ್ಟ್ ಎಲ್ಲ 200 ಇಂದ ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದ್ರಿ, ಇವಾಗ ಸ್ಟಾರ್ಟಿಂಗ್ 230 to 235 ಅಂತಿರಲ್ಲ, 200 ಏನು ಇಲ್ವಾ ನಿಮ್ಮ ಅಂಗಡಿಲಿ? ಹಂಗಾದ್ರೆ ನಾವು ರೇಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಏನು ಮಾಡೋಕ್ಕಾಗಲ್ವಲ್ಲ. 160 ರೂಪಾಯಿಗೆ ಕೊಟ್ಟಿದ್ವಿ, ಮತ್ತು ಅದು ಯಾರು ಯಾಕೆ ಕೇಳಲ್ಲ? ಅದು ಹೇಳ್ತಾ ಇಲ್ಲ ಸರ್, ಅದು ನಿಜ. ಇವಾಗ
45 ರೂಪಾಯಿ ಸಿಲ್ವರ್ ರೇಟ್ ಇರಬೇಕಾದ್ರೆ ನಾವು 160 ರೂಪಾಯಿ ಕೊಟ್ಟಿದ್ವಿ. ಸಿಲ್ವರ್ ರೇಟ್ ಬೆಳೀತಾ ಇದ್ದಂಗೆ ಅದರ ಪ್ರಕಾರ ನಾವು ಬೆಳೆಸ್ಕೊಂಡು ಹೋಗಲೇಬೇಕಲ್ವ. ಸಿಲ್ವರ್ ರೇಟ್ ಬೆಳೆದ್ರೂ ಕೂಡ ನಾನು ಕಡಿಮೆ ಕೊಡ್ತಾ ಇದ್ದೀನಿ ಅಂದರೆ ನಾನು ನಿಮ್ಮನ್ನು ಮೋಸ ಮಾಡ್ತಾಯಿದ್ದೀನಿ ಅಂತ ಲೆಕ್ಕ. ಕಡಿಮೆ ಆದರೂ ಕೂಡ ನಾನು ಜಾಸ್ತಿ ಕೊಡ್ತಾ ಇದ್ದೀನಿ ಅಂದರೆ ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ ಲೆಕ್ಕ. ಸೊ ರೇಟ್ ಬೆಳೀತಾ ಇದೆ, ಅದರದ್ದು ವ್ಯಾಲ್ಯೂ ಬೆಳೀತಾ ಇದೆ. ನೀವು 160ರಲ್ಲಿ ತೊಗೊಂಡಿರೋದು ಇವಾಗ 100 ರೂಪಾಯಿ ಬೆಲೆ ಆಗಿಬಿಟ್ಟಿದೆ ಸಿಲ್ವರು. ನೀವು ವಾಪಸ್ ಕೊಟ್ಟರೆ ನಿಮಗೆ ಅರ್ಧಕ್ಕಿಂತ ಜಾಸ್ತಿನೇ ಬರ್ತಾ ಇದೆಯಲ್ವ ಇವಾಗ. ನಾವು ಹೇಳೋದು ಅದೇ, ಏನು ಹೇಳ್ತೀವಿ, ನೀವು ತಗೊಂಡು 5 ಇಯರ್ಸ್ ಯೂಸ್ ಮಾಡಿ. 5 ಇಯರ್ಸ್ ತನಕ ನಮ್ಮದು ಆಲ್ರೆಡಿ ಪಾಲಿಷಿಂಗ್ ಗ್ಯಾರಂಟಿ ಅನ್ನೋದು ಇರುತ್ತೆ ನಾರ್ಮಲಾಗಿ ಅಕೇಶ್ನಲ್ ಯೂಸ್ ಮಾಡಿದರೆ. ಸೊ 5 ಇಯರ್ಸ್ಗೆ ನೀವು ಕೊಟ್ಟಿರೋ ದುಡ್ಡಿಗಿಂತ ನಿಮ್ಗೆ ಇನ್ನೂ ಜಾಸ್ತಿ ಬರುತ್ತೆ ಅಂತ. ಇವಾಗ ನೋಡಿ 2 ಇಯರ್ಸ್ ಬ್ಯಾಕು 45-50 ರೂಪಾಯಿ ಇತ್ತು. ಅವಾಗ 160 ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ. ನಾವೇ ಕೊಟ್ಟಿದ್ದೀವಿ ತುಂಬ ಜನರಿಗೆ 160, 170, 180 ಅಲ್ಲಿಂದನೇ ನಾವು ಶುರು ಆಗಿರೋದು. ಆವಾಗ ನೀವು ಕೊಟ್ಟಿರೋದು, ಇವಾಗ ನೀವೇನಾದರೂ ವಾಪಸ್ ಕೊಟ್ಟರೆ 160 ರೂಪಾಯಿಗೆ ತೊಗೊಂಡಿರೋರು ಅರ್ಧ ಅಂದರೆ ಬರೀ 80 ರೂಪಾಯಿ. ಬಟ್ ಇವಾಗ 94 ರೂಪಾಯಿ ಇವತ್ತು 92.5 ವ್ಯಾಲ್ಯೂ ಅಂದರೆ ಅರ್ಧಕ್ಕಿಂತ ಜಾಸ್ತಿ ಬಂದಂಗೆ ಅಲ್ವಾ. ತುಂಬ ಜನ ಹೇಳ್ತಾಯಿದ್ರು, ಬೇರೆಯವರೆಲ್ಲ ಯಾವಾಗ ವಾಪಸ್ ಕೊಟ್ಟರು ಕೂಡ ಅರ್ಧ ಕೊಡ್ತೀನಿ ಅಂತ ಹೇಳ್ತಾಯಿದ್ರು, ನೀವು ಯಾಕೆ ಅರ್ಧ ಕೊಡಲ್ಲ ಸಿಲ್ವರ್ ವ್ಯಾಲ್ಯೂ ಅಂತೀರಾ ಅಂತ. ಇವಾಗ ಅದಕ್ಕೆ ಸಮಾಧಾನ ಇವಾಗ ಹೇಳ್ತೀನಿ ನೋಡಿ. ನಾನು ಅರ್ಧ ಕೊಡ್ತೀನಿ ಅಂತ ಹೇಳಿದರೆ ನೀವು ಬಂದವಾಗ ನೀವು ಒಂದು 10 ಗ್ರಾಮ್ಗೆ 10 ಗ್ರಾಮ್ ತೊಗೊಂಡಿರ್ತೀರ, 1600 ರೂಪಾಯಿ, 160 ರೂಪಾಯಿ ಅಂದರೆ 1600 ರೂಪಾಯಿ ತೊಗೊಂಡಿರ್ತೀರ. ನೀವು ವಾಪಸ್ ಬಂದವಾಗ 1600 ರೂಪಾಯಿ ಕೊಟ್ಟಿದ್ರೆ ನೀವು 800 ರೂಪಾಯಿ ತೊಗೊಳ್ಳಿ ಅಂದರೆ, ಬಟ್ ಇವಾಗ ಒರಿಜಿನಲ್ ವ್ಯಾಲ್ಯೂ 93 ರೂಪಾಯಿ 10 ಗ್ರಾಮ್ಗೆ, 92.5 ಪ್ಯೂರ್ ಅಂದರೆ 100 ರೂಪೀಸ್ ಇದೆ. ಸೊ ನಿಮಗೆ ಜಾಸ್ತಿ ಕೊಟ್ಟಂಗೆ ಕಡಿಮೆ ಕೊಟ್ಟಂಗೆ ನಾನು ಕಡಿಮೆ ಕೊಟ್ಟಂಗಲ್ಲ, ಜಾಸ್ತಿ ಕೊಟ್ಟಂಗೆ. ನಿಮ್ಮ ದುಡ್ಡು, ನಿಮ್ಮದು ಏನು ವ್ಯಾಲ್ಯೂ ಇದೆ, 500 ರೂಪಾಯಿ ನೋಟಿಗೆ 500 ರೂಪಾಯೇ ವ್ಯಾಲ್ಯೂ ಆಗುತ್ತೆ. ನಾವು 600 ರೂಪಾಯಿ ಕೊಡ್ತೀವಿ ಅಂತ ಯಾರಾದರೂ ಹೇಳಿದರೆ ಅವನೇನಾಗ್ತಾನೆ, ಕಳ್ಳ ಆಗ್ತಾನೆ. ಕಳ್ಳ ಆಗ್ತಾನೆ. ಇಲ್ಲ, ಏನಿದ್ರು ನಮ್ಮದು ಜೆನ್ಯೂನ್ ಆಗಿರ್ತೀವಿ, ಕ್ಲಿಯರ್ ಆಗಿರ್ತೀವಿ. ಡೌಟ್ಸ್ ಇದ್ದರೆ ಕೇಳಿ, ನೋ ಪ್ರಾಬ್ಲಮ್. ಬ್ಲ್ಯಾಕ್ ಬೀಟ್ ಚೈನ್ಸು, ಸೊ ಯುನೀಕ್ ಬ್ಲ್ಯಾಕ್ ಬೀಟ್ ಚೈನ್ಸು ಹೊಸ ಮಾಡಲ್ಸ್ ಇನ್ನೂ ರೆಡಿ ಆಗ್ತಾ ಇದ್ದಾವೆ. ಸೊ ಇವಾಗ ಇರೋದ್ರಲ್ಲಿ ಇಷ್ಟು ಮಾತ್ರ ಇದೆ, ಇನ್ನೂ ಇರಬೇಕಲ್ವ. ಇದು ತುಂಬ ಮಾಡಿದ್ವಿ, ಆಲ್ಮೋಸ್ಟು 300 ಪೀಸ್ ಮಾಡಿದ್ವಿ, ಇನ್ನೂ ಇದ್ದಾವೆ. ಹೊಸದಾಗಿ ಬಂದಿರೋದು ಕೂಡ ಇದರಲ್ಲೇ ಎಲ್ಲ ಕೂಡ ಆ್ಯಡ್ ಮಾಡಿದ್ವಿ ಅಲ್ವಾ. ಈ 2 ಲೈನ್ದು ಇದರಲ್ಲಿ ಆ್ಯಡ್ ಮಾಡಿದ್ವಿ. ಇದು ಹೊಸದು, ಇದು ಕ್ರಿಸ್ಟಲ್ ಬೀಡ್ಸ್, ನಾರ್ಮಲ್ ಬೀಡ್ಸ್ ಅಲ್ಲ, ಇದು ಕ್ರಿಸ್ಟಲ್ ಬೀಡ್ಸು. ಆಮೇಲೆ ಮಾಂಗ್ಟಿಕಾಗಳು. ಸೊ ತುಂಬ ಜನ ನೋಡೋದಕ್ಕೆ ಪಾಪ ಅವ್ರು ಬೇಜಾರು, ತೋರಿಸೋದಕ್ಕೆ ಪಾಪ ಇವ್ರಿಗೆ ಬೇಜಾರು, ನಮ್ಮ ಸ್ಟಾಫ್ಗೂ. ಅದಕ್ಕೆ ಎಲ್ಲ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಮಾಂಟಿಕಾ ಶಾರ್ಟಾಗಿ ಬಂದಿದೆಯಲ್ಲ ಅದನ್ನು ಕೇಳ್ತಾವ್ರೆ ಸರ್. ಇರೋದು ತೋರಿಸಿ ಫಸ್ಟು. ಶಾರ್ಟ್ ಆಗಿ ಬರೋದು ಎಲ್ಲ ಬರುತ್ತೆ. ನನಗೆ ಚಿಕ್ಕದು ಇಷ್ಟು ಬರುತ್ತಲ್ಲ ಅದು ಕೊಡಮ್ಮ ಅಂತ ಕಟ್ ಮಾಡಿ ಒಂದು ರಿಂಗ್ ಜಾಟ್ ಮಾಡಿ ಕೊಡಿ, ಯಾರು ಬೇಡ ಅಂದರು. ಉದ್ದ ಇದೆ, ಈ 1 ಪೀಸ್ ತೆಗೆದು ಕೊಡ್ತೀನಿ ಮೇಡಮ್ ಅಂತ ಹೇಳಿ. ಇಲ್ಲ ಬೇಡ, 2 ಬೇಡ, ಹುಕ್ಕು ಇಲ್ಲೇ ಹಾಕಿ ಕೊಡ್ತೀನಿ ಅಂತ ಹೇಳಿ. ಗೊತ್ತಿಲ್ವಾ ನಿಮಗೆ? ಮಾತಾಡಬೇಕು. ನೀವು ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನೀವು ಅವ್ರು ಕೇಳಿದ್ದಾರೆ ಇದಿಲ್ಲ ಮೇಡಮ್ ಅಂತ ಸುಮ್ಮನೆ ನಿಂತ್ಕೊಂಡ್ರೆ ಅಯ್ಯೋ ಇವ್ರಿಗೆ ತೋರಿಸೋ ಉದ್ದೇಶ ಇಲ್ಲ ಅಂತ ಹೋಗ್ಬಿಡ್ತಾರೆ. ಅಷ್ಟೇ ಅಲ್ವಾ? ಬನ್ನಿ ಬೀಡ್ಸು, ಮುತ್ತು, ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ. ಎಲ್ಲ ತೋರಿಸ್ಬಿಡಿ ಅನ್ಸುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಕೇಳಿ. ಕಲರ್ ಬಗ್ಗೆ ಏನೋ ಕೇಳ್ತಾ ಇದ್ರಲ್ವಾ? ಹೌದು ಸರ್, ಪಾಲಿಶ್ ಬಗ್ಗೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಸರ್. ಪಾಲಿಶ್ ಬಗ್ಗೆ ಬೈ ಡೇ ನಮ್ದು ಕಸ್ಟಮರ್ಗಳು ಜಾಸ್ತಿ ಆಗ್ತಾ ಇರ್ತಾರಲ್ವಾ, ಹೊಸ ಕಸ್ಟಮರ್ಗಳಿಗೆ ಪಾಲಿಶ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹೊಸ ಕಸ್ಟಮರ್ಸ್ಗೆ ಅಂತಾನೆ ಅಲ್ಲ, ಈವನ್ ಹಳೆ ಕಸ್ಟಮರ್ಸು ಕೂಡ ಗೊತ್ತಿಲ್ಲ ಅನ್ನೋದು ಸುಳ್ಳು. ಗೊತ್ತಿರೋರು ಯಾರೂ ಕೇಳಲ್ಲ. ಒಂದು ಅವರಿಗೆ ಅರ್ಥ ಆಗಿರಲ್ಲ, ಇಲ್ಲ ಅಂದರೆ ಬೇಕು ಅಂತ ಅಲಿಗೇಷನ್ ಮಾಡೋದಕ್ಕೆ ಬರ್ತಾರೆ. ಈ ನಡುವೆ ನೋಡಿದ್ದೀವಿ, ಒಂದು 2-3 ಜನರನ್ನು ನೋಡಿದ್ದೀವಿ ಆ ಥರ ಬೇಕಂತ ಅಲಿಗೇಷನ್ ಮಾಡೋರು. ಬನ್ನಿ ಹೇಳ್ತೀನಿ. ಇವತ್ತು ಐಟಮ್ಸ್ ತೋರಿಸೋದಕ್ಕಿಂತ ನಾಲೆಡ್ಜ್ ಕೊಡೋದೇ ಜಾಸ್ತಿ, ಓಕೆನಾ? ನೋಡಿ, ಇದು ಬೆಳ್ಳಿ 95% ನಾವು ವರ್ಕ್ ಅನ್ನೋದು ಶುರು ಮಾಡ್ತೀವಿ. 95%. ನೆಕ್ಸ್ಟು ನಮ್ಮ ಫ್ಯಾಕ್ಟ್ರಿಯಿಂದನೇ ನಾನು ಫುಲ್ಲು ವೀಡಿಯೋ ಮಾಡಿಸ್ತೀನಿ ಬಿಡಿ. ಫ್ಯಾಕ್ಟ್ರಿಯಲ್ಲಿ ನಾವು ಕೆಲಸ ಮಾಡೋದೆಲ್ಲ ಕೂಡ ತೋರಿಸ್ಬಿಡ್ತೀವಿ, ಅದು ಕೂಡ ಒಂದು ಸತಿ ತೋರಿಸ್ಬಿಡ್ತೀವಿ. ಬೆಳ್ಳಿ, ಈ ಬೆಳ್ಳಿ ಚೈನ್ ಅನ್ನೋದು, ಚೈನ್ ಇವಾಗ ಮಾಂಗಲ್ಯ ಚೈನ್ ಅಂದರೆ ಇದು ಡಬಲ್ ಲೈನ್ ಮಾಂಗಲ್ಯ ಚೈನು ರೆಡಿ ಆಗಿದೆ. ಫುಲ್ಲು ಎಲ್ಲ ರೆಡಿ ಮಾಡಿ ಕಟ್ಟಿಂಗ್ ಎಲ್ಲ ಮಾಡಿದ ಮೇಲೆ ಇದು ಪಾಲಿಷ್ಗೆ ಹೋಗುತ್ತೆ. ಪಾಲಿಶ್ದು ಕೂಡ ವೀಡಿಯೋ ಮಾಡ್ತೀನಿ ರೀ ನೆಕ್ಸ್ಟ್ ಟೈಮು, ಅದು ಕೂಡ ತೋರಿಸ್ತೀನಿ ಯಾವ ಥರ ಮಾಡ್ತೀವಂತ. ಇದಾದಮೇಲೆ ಒಂದು ಕೋಟಿಂಗ್, ಇದಕ್ಕೆ ಫಸ್ಟ್ ಕಾಪರ್ ಕೋಟಿಂಗ್ ಕೊಡ್ತೀವಿ.
ಫಸ್ಟು ಕಾಪರ್ ಕೋಟಿಂಗ್ ಇದಕ್ಕೆ. ಯಾಕೆ ಅಂದರೆ ನಮ್ಮದು ಸ್ಟ್ರಾಂಗ್ ಆಗಿರಲಿ, ವೈಟ್ ಕಲರ್ ಅನ್ನೋದು ಅಷ್ಟು ಈಸಿಯಾಗಿ ಕಾಣಬಾರ್ದು ಅಂತ ಫಸ್ಟು ಕಾಪರ್ ಕೋಟಿಂಗ್ ಕೊಡ್ತೀವಿ. ಆಮೇಲಿಂದ 3 ಕೋಟು ಗೋಲ್ಡ್ ಪ್ಲೇಟಿಂಗ್ ಅಂದರೆ ಗೋಲ್ಡ್ ಯೂಸ್ ಮಾಡಲ್ಲ. ಅದು ನಿಮಗೆ ತುಂಬ ಜನ ಹೇಳೋರಿದ್ದಾರೆ 24 ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡ್ತೀವಿ ಅಂತ. ಎಲ್ಲ ಸುಳ್ಳು. ಎಷ್ಟು ಸುಳ್ಳು ಅಂದರೆ ಏನೋ ಹೇಳ್ತಾರೆ ಆ ಥರ. ಗೋಲ್ಡ್ ಅನ್ನೋದು ಯಾವ ಕಾರಣಕ್ಕೂ ಯೂಸ್ ಮಾಡಲ್ಲ. 100% ಹೇಳ್ತಾ ಇದ್ದೀನಿ. ಯಾರಾದರೂ ಗೋಲ್ಡ್ ಯೂಸ್ ಮಾಡ್ತೀವಿ ಅಂತ ಬಂದರೆ ಕರ್ಕೊಂಡು ಬನ್ನಿ, ತೋರ್ಸೋಕೆ ಹೇಳಿ, ನನಗೆ 1 ಲಕ್ಷ ಕೊಡ್ತೀನಿ ಚಾಲೆಂಜ್, ಗೋಲ್ಡ್ ಯೂಸ್ ಮಾಡಿದ್ದೀವಿ ಅಂತ ನಾನು ಪ್ರೂವ್ ಮಾಡಿದರೆ. ಓಕೆ, ಬಿಡಿ ಅದು. ಆ್ಯಂಡ್ ಪಾಲಿಷ್ ಬಂದು ಇದಕ್ಕೆ ಮೈಕ್ರಾನ್ ಪ್ಲೇಟಿಂಗು, ಕೆಮಿಕಲ್ ಪ್ಲೇಟಿಂಗ್ ಮಾಡ್ತೀವಿ ನಾವು. ಅದು ಬಂದು ನಿಮಗೆ ಆಲ್ಮೋಸ್ಟು 100ಇಂದ 150 ಟೈಮ್ಸ್ ಯೂಸ್ ಮಾಡ್ಬೋದು. ನಾನು ಕೂಡ ಯೂಸ್ ಮಾಡ್ತಾಯಿರ್ತೀನಿ, ಎನಿ ಟೈಮ್ ಯೂಸ್ ಮಾಡ್ತಾನೆ ಇರ್ತೀನಿ. ಡೈಲಿ ಅಂದರೆ 24 ಅವರ್ಸ್ ಪರ್ ಡೇ ಆ ಥರ ಯೂಸ್ ಮಾಡಿದರೆ ನಿಮಗೆ 100ರಿಂದ 120 ದಿನ ನಾವು ಗ್ಯಾರಂಟಿ ಕೊಡ್ತೀವಿ. ಗ್ಯಾರಂಟಿ ಅಂದರೆ 100 ದಿನ ಒಳಗಡೆ ನೀವು ನಮ್ಮದು ಕಲರ್ ಹೋಗಿದೆ ಅಂತ ನೀವು ತಗೊಂಡು ಬಂದರೆ ಪಾಲಿಷಿಂಗ್ ಫ್ರೀ. ನಿಮ್ಮ ಹತ್ರ ₹1 ದುಡ್ಡು ಕೇಳಲ್ಲ, ನಾವು ಮಾಡಿ ಕೊಡ್ತೀವಿ. ಹಂಗಂತ ಉಜ್ಕೊಂಡು ಬರೋರು ಇದ್ದಾರೆ, ಅದು ಬೇರೆ ಅದು ಬೇರೆ ಕೇಸು. ಹೋಗಲಿ ಪರವಾಗಿಲ್ಲ, ನೀವು ಉಜ್ಕೊಂಡು ಬಂದರೂ ಕೂಡ 100 ದಿನ ಒಳಗಡೆ ಬಂದಿರಂದರೆ ಪಾಲಿಶ್ ಫ್ರೀ ಮಾಡಿ ಕೊಡ್ತೀವಿ. ಅದಾದಮೇಲೆ ಇನ್ನೂ 3 ತಿಂಗಳ 6 ತಿಂಗಳ ಆದರೂ ಕೂಡ ಪಾಲಿಶ್ಗೆ ಬರಲಾರ್ದಂಗೆ ಹಂಗೆ ಯೂಸ್ ಮಾಡೋರು ಇದ್ದಾರೆ. ನಾವೇ ಕೇಳಿದರೂ ಕೂಡ ಇಲ್ಲ ಸರ್ ಪಾಲಿಶ್ ಚೆನ್ನಾಗಿದೆ ಅಂತ ಹೇಳ್ತವ್ರೆ. ಬಟ್ ನಾವು ಹೇಳೋದು ಮಾತ್ರ 100 ದಿನ. ಹೌದಾ? ಇನ್ನೂ ಏನಾದರೂ ಡೌಟ್ ಇದೆಯಾ ಪಾಲಿಶಿಂಗ್ ಬಗ್ಗೆ? ಓಕೆ. ಸೊ ರೆಡಿ ಆದಮೇಲೆ, ರೆಡಿ ಆಗೋಕ್ಕೆ ಮೊದಲು, ರೆಡಿ ಆದಮೇಲೆ ಮಂಗಲ ಚೈನ್ ತುಂಬ ದಪ್ಪ ಬಂದಂಗಿದೆ. 60 ಗ್ರಾಮ್ ಚೈನ್ ಬಂದಿದ್ದಾವೆ. ಸ್ವಲ್ಪ ದಪ್ಪದ್ದು ಬೇಕು ಅಂತ ಕೇಳ್ತಾ ಇದ್ರಲ್ವ, ಸೊ ಅವ್ರಿಗೆ 60 ಗ್ರಾಮ್ಸು. ಇದೆಲ್ಲ ಕೂಡ 25, 27, 30 ಗ್ರಾಮ್ ಮಾಡ್ತಾಯಿದ್ವಿ. ಇವಾಗ 60 ಗ್ರಾಮಂದು ಕೂಡ ಬಂದಿದ್ದಾವೆ. ಇದನ್ನು ಡಿಸೈನ್ಸು ನಿಮಗೆ ಒಂದೊಂದೇ ಇಲ್ಲಿ ತೋರಿಸ್ಬೇಕಂದ್ರೆ ಕಷ್ಟ. ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ ಇದೆಯಲ್ವಾ, ಆ ನಂಬರ್ಗೆ ಒಂದು ಕಾಲ್ ಮಾಡಿ ಮಾಂಗಲ್ಯ ಚೈನು ಫೋಟೋಸ್ ಕಳಿಸಿ ಅಂದರೆ ಕ್ಲೀನಾಗಿರೋ ಫೋಟೋಸು ಬರುತ್ತೆ ನಿಮಗೆ. ಇದರಲ್ಲಿ ರೋಪ್ ಚೈನ್ ಅಂತ ಬರಲ್ವಾ ಸರ್? ರೋಪ್ ಚೈನ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಮೊನ್ನೆ ನೀವು ಕೇಳಿದ್ರಿ ರೋಪ್ ಚೈನ್ ಬೇಕು ಅಂತ. ರೋಪ್ ಚೈನ್ ಮಾಡ್ತಾಯಿದ್ದೀವಿ. ನಿಮಗೆ ಒಂದು 1 ವೀಕ್ 10 ಡೇಸಲ್ಲಿ ರೋಪ್ ಚೈನ್ಗಳು ಕೊಡ್ತೀವಿ. ಓಕೆ. ಆಮೇಲೆ ಮುರುಗನ್ ಕಡಾಸು, ಜಾಸ್ತಿ ಮುರುಗನ್ ಕಡಾಸು ಇದ್ದಾವೆ. ಸೊ ಇದೆಲ್ಲ ಕೂಡ ಬೇರೆ ಬೇರೆ ಡಿಸೈನ್ ಇದೆ. ಇದೆಲ್ಲ ಕೂಡ ಫುಲ್ಲು ಗೋಲ್ಡ್ ಪ್ಲೇಟೆಡು. ಡೈಲಿ ಯೂಸ್ ಮಾಡಿದ್ರು ಕೂಡ ಯೂಸ್ ಆಗುತ್ತೆ. ನೀವು ಡೈಲಿ ಯೂಸ್ ಮಾಡಿದ್ರು ಕೂಡ ಆವಾಗಲೇ ಹೇಳ್ದಂಗೆ 100 ಟೈಮ್ಸ್ ನೀವು 100 ಡೇಸ್ ಅನ್ನೋದು ಯೂಸ್ ಮಾಡ್ಕೋಬೋದು. ಅಕೇಶ್ನಲ್ ಯೂಸ್ ಅಂದರೆ ನೀವು ಅದು ಲೆಕ್ಕ ಇಲ್ಲ, ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಡೈಲಿ 100 ಡೇಸ್ ಅಂದರೆ 24 ಅವರ್ ಇಂಟು 100 ಎಷ್ಟಾಗುತ್ತೆ? 2400 ಅವರ್. ನೀವು ಡೈಲಿ 1 ಅವರ್ ಹಾಕ್ಕೊಂಡ್ರೆ 2400 ದಿನ ಯೂಸ್ ಮಾಡ್ಬೋದು. ಆ ಥರ ಡೈಲಿ ನೀವು 4 ಗಂಟೆ ಹಾಕ್ಕೊಂಡಿದ್ದೀರಾ, ಸೊ ಅದು ಕಡಿಮೆ ಆಗ್ತಾ ಬರುತ್ತೆ. ಡೈಲಿ 12 ಗಂಟೆ ಹಾಕ್ಕೊಂಡಿದ್ದೀರಾ, ಅದು ಅದರ ಪ್ರಕಾರ. ಒಟ್ಟಲ್ಲಿ 2400 ಅವರ್ ನೀವು ಯೂಸ್ ಮಾಡ್ಕೋಬೋದು. ಯಾವುದೇ ಆಗಿರಲಿ. ನಮ್ಮ ಹತ್ರ ತಗೊಳ್ಳೋದು ಬ್ರೇಸ್ಲೈಟ್ ಇದೆ, ಸ್ವಲ್ಪನೇ ಇದೆ. ಲಾಸ್ಟ್ ಟೈಮ್ ನಾನು ತುಂಬ ತೋರಿಸಿದ್ದೆ, ಇವಾಗೆಲ್ಲ ಸ್ವಲ್ಪ ತೋರಿಸ್ತಾ ಇದ್ದೀರಾ. ಓಕೆ, ಇದೆಲ್ಲನೆಲ್ಲ ತೋರಿಸ್ಬಿಡಿ. ಬೇಬಿ ಬ್ಯಾಂಗಲ್ಸು ರೀಲ್ಸ್ ಅಲ್ಲಿ ನೋಡಿದೆ, ಹಾಂ, ಏನು 1 lakh ತಗೊಂಡ್ರೆ 50,000 ಫ್ರೀ ಅಂತೆ. ಯಾಕೆ ಸರ್ ನಮ್ಮ ಅಂಗಡಿಲಿ ಇಲ್ಲ ಆ ಥರ? ನಮ್ಮ ಅಂಗಡಿಯಲ್ಲಿ ಇರಬೇಕಾ? ನೋಡಿದ್ನಲ್ಲ ನಾನು ರೀಲ್ಸ್, ಅದಕ್ಕೆ ಕ್ವಶನ್ ಕೇಳ್ತಾ ಇದ್ದೀನಿ, ಡೌಟ್ ನನಗಿದು. 1 lakh ತಗೊಂಡ್ರೆ 50,000. ಹಾಂ, ಕೊಡೋಣ ಬೇಕಂದರೆ. ಆವಾಗಲೇ ನೀವು ಕೇಳಿದ್ರಲ್ವಾ 200ರಿಂದ 230 ಯಾಕೆ ಹೋಗಿದ್ದೀರಾ ಅಂತ. ಅದು ನಾವು ಕ್ಲಿಯರಾಗಿ ಹೇಳಿ ಮಾರ್ತಾಯಿದ್ದೀವಿ. 1 ಗ್ರಾಮ್ ಇಷ್ಟ ಆಗುತ್ತೆ, 1 ಗ್ರಾಮ್ ಬೆಳ್ಳಿ ರೇಟ್ ಇಷ್ಟಿದೆ, ಇಷ್ಟು ಮೇಕಿಂಗ್ ಚಾರ್ಜ್ ಆಗುತ್ತೆ, ಇಷ್ಟು ಪಾಲಿಷಿಂಗ್ ಚಾರ್ಜ್ ಆಗುತ್ತೆ. ಇದೆಲ್ಲ ಹೋದ್ಮೇಲೆ ಏನು ಉಳಿಯುತ್ತೆ, 10 ರೂಪಾಯಿ 15 ರೂಪಾಯಿ, ಅದು ನಮಗೆ ನಾವು ಹೊಟ್ಟೆ ಪಾಡಬೇಕು. ಸೊ ನಿಮಗೆಲ್ಲ ಸ್ಯಾಲ್ರೀಸ್ ಕೊಡಬೇಕು, ಬಾಡಿಗೆಗಳಿದ್ದಾವೆ, ಇದೆಲ್ಲ ಇದ್ದಾವೆ ಅಂದರೆ ನಾವು ಒಂದು 10-15 ರೂಪಾಯಿ ತೊಗೋಬೇಕಲ್ವಾ. ಸೊ ಇದೆಲ್ಲ ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ. ನಮ್ಮ ವೀಡಿಯೋಸ್ ನೋಡಿ ಪ್ರತಿಯೊಬ್ಬರಿಗೆ ಗೊತ್ತು ಅದು ಹೆಂಗೆ ಮಾಡ್ತಾಯಿದ್ದೀವಿ ಅನ್ನೋದು. ಈ 1 ಲಕ್ಷ ತೊಗೊಂಡ್ರೆ 50,000 ಫ್ರೀ, 50,000 ತೊಗೊಂಡ್ರೆ 25,000 ಫ್ರೀ. ಇವ್ರ ಹತ್ರ ಒಂದು ಸತೆ ಗ್ರಾಮ್ ಎಷ್ಟು ಅನ್ನೋ ಕ್ವಶನ್ನೇ ಬರಲ್ಲ ಅಲ್ಲಿ. ಯಾಕೆ ಗೊತ್ತಾ, ಅವರು ಗ್ರಾಮ್ ಲೆಕ್ಕ ಇರೋದೇ ಇಲ್ಲ, ಪೀಸ್ ಲೆಕ್ಕ. 50 ಗ್ರಾಮ್ ಇದೆ ಅಂದರೆ ಅದಕ್ಕೆ ಫುಲ್ಲು ಲೈಟಿಂಗ್ ಹಾಕಿರ್ತಾರೆ, ಮಿಂಚ್ತಾ ಇರುತ್ತೆ. ಇನ್ನೊಂದೇನೆಂದರೆ ಅಲ್ಲಿಗೆ ಹೋದ್ಮೇಲೆ ನಿಮ್ಮ ಮೈಂಡು ತಣ್ಣಗಾಗುತ್ತೆ. ಯಪ್ಪ, ಫುಲ್ಲು AC ಹಾಕಿರ್ತಾರೆ, ನಿಮಗೆ ಮಾತುಗಳೇ ಬರಲ್ಲ.
ಹಂಗೆ ನಿಮ್ಗೆ ಮಾತಾಡೋಕ್ಕೆ ಬರಲ್ಲ. ಅವ್ರು ಕೊಡೋ ಸ್ಟೈಲು ಅದು ಇದು ನೋಡಿದ್ರೆ ಅಯ್ಯೋ ಕೇಳಿದರೆ ಏನು ಅನ್ಕೊತಾರೆ ಏನೋ, ಬಾರ್ಗೇನ್ ಮಾಡಿದರೆ ಏನು ಅನ್ಕೊತಾರೆ, ನಾವು ಚೀಪ್ ಅನ್ಕೊತೀವಿ ಅಲ್ವ, ನಮ್ಮನ್ನು ಚೀಪ್ ಅನ್ಕೊತಾರೇನೋ ಅನ್ನೋ ಉದ್ದೇಶದಿಂದ ನೀವು ಬಾರ್ಗೇನೇ ಮಾಡಲ್ಲ. ಓಕೆ ಸರ್. 50 ಗ್ರಾಮಿಂದು 60,000 ಹಾಕಿರ್ತಾರೆ. ಏನು ಲೆಕ್ಕ ಬಂತು? ಏನ್ ಲೆಕ್ಕ ಬಂತು ಸರ್? ಅದಕ್ಕೆ ಸರ್ ಒಂದಕ್ಕೊಂದು ಫ್ರೀ. 50,000 ಅಲ್ಲ, ಲಕ್ಷ ಕೊಟ್ಟರು ಕೂಡ ಫ್ರೀನೇ ಅದು. ಹೇಳ್ಬಾರ್ದು ನಾವೆಲ್ಲ. ನಿಮ್ಮ ಇಷ್ಟ, ನೀವು ತೊಗೊತೀರಾ 1 ಲಕ್ಷಕ್ಕೆ 50,000 ತೊಗೊಡ್ತಾರೆ ಅಂದರೆ ತಗೊಳ್ಳಿ, ಒಳ್ಳೇದಲ್ವಾ, ಒಳ್ಳೆ ಆಫರ್. ನಾನು ಕೂಡ ಹೇಳ್ತೀನಿ, ಒಳ್ಳೆ ಆಫರ್ ತಗೊಳ್ಳಿ. ಓಕೆ ಬನ್ನಿ ಈ ಕಡೆ ಬನ್ನಿ, ನಮ್ಮ ಕೆಲಸ ನೋಡೋಣ. ಇದೆಲ್ಲ ಚೋಕರ್ಗಳಂತೂ ಫುಲ್ಲು ಕಲೆಕ್ಷನ್ ಇದೆ. ಇದು ಬಿಟ್ಟು ಇನ್ನೂ ಹೊಸದು ಇನ್ನೂ ರೆಡಿ ಆಗ್ತಾ ಇದ್ದಾವೆ. ಇದರಲ್ಲಿ ಲಾಸ್ಟ್ ಟೈಮ್ ತೋರಿಸಿರೋದಕ್ಕಿಂತ ಇನ್ನೂ ಆ್ಯಡ್ ಆಗಿದ್ದಾವೆ ಕೆಲವೊಂದು ಡಿಸೈನ್ಗಳು. ನೀವು ಕ್ಲೀನಾಗಿ ನೋಡಿದರೆ ಎಲ್ಲ ಒಂದೊಂದು ಗೊತ್ತಾಗುತ್ತೆ. ಇನ್ನು ಕೆಳಗೆ 4 ಬಾಕ್ಸ್ ಇದೆ ಸರ್ ಚೋಕರ್ ಬಾಕ್ಸ್ ಇದೆ, ಬಟ್ ನೀವೇ ತೋರಿಸಲ್ಲ ಅಂತ ಯಾರಿಗೂ. ಸರ್. ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ, ಚೋಕರ್ಗಳೇ ಇಲ್ಲ ಅಂತಾರೆ. ನೋಡಿ ಮೋಪ್ ಇಷ್ಟೇನಾ ಇರೋದು? ಮೊನ್ನೆ ಎಷ್ಟು 60-70 ತೋರಿಸಿದ್ವಿ, ಇಷ್ಟು ಮಾತ್ರ ಉಳಿದಿದೆ. ಇದನ್ನು ಈ ವಾರ ಮಾತ್ರ ಇಟ್ಟಿರ್ತೀನಿ ನೋಡಿ. 6 ಪೀಸ್ ಮೋಪ್ ಇದು. ಇನ್ನೊಂದು 4 ದಿನ ಇಡೋಣ. ಮಿಕ್ಕಿರೋದು ಮುತ್ತು ಕಟ್ಟೋಕ್ಕೆ ಕೊಟ್ಬಿಡಿ. ಓಕೆ ಸರ್. ಓಕೆನಾ? ಬೇಬಿ ಬ್ಯಾಂಗಲ್ಸು ಓಪನ್ ಮಾಡಿ ಒಂದು 2-3 ಮಾತ್ರ ತೋರಿಸ್ತೀನಿ. ಈ ಥರ ಎಲ್ಲ ಅಡ್ಜಸ್ಟಬಲ್ ಇದೆಲ್ಲ ಕೂಡ. ಹುಟ್ಟಿರೋ ಮಗುವಿಂದ ಸ್ಟಾರ್ಟ್ ಮಾಡಿದ್ರೆ 5 ವರ್ಷ 6 ವರ್ಷ ತನಕ ಯೂಸ್ ಮಾಡ್ಬೋದು. ಓಕೆ, ತುಂಬ ಮಕ್ಕಳಿಗೆ ಈ ಥರದ್ದು ಹಾಕೋದು ತುಂಬ ಒಳ್ಳೆಯದು. ಚಿನ್ನದ್ದು ಹಾಕಿ ಇವಾಗಿರೋ ರೇಟಿಗೆ ಎಲ್ಲಾದರೂ ಕಳ್ಕೊಂಡು ಅಯ್ಯೋ ಅಂತ ಇದು ಮಾಡ್ಕೊಳ್ಳೋದು ಬೇಡ. ಇದೆಲ್ಲ ಮಕ್ಕಳಿಗೆ ಸಿಲ್ವರ್ದು ಯೂಸ್ ಮಾಡಿ. ಹೋಗ್ತಾ ಗೋಲ್ಡನ್ನು ಯೂಸ್ ಮಾಡೋದೇ ಇಲ್ಲ ಯಾರಿಗೂ ಕೂಡ. ನೋಡ್ತಾ ಇರಿ, ಬೇಕಂದರೆ ತುಂಬ ಜನ ನಾವು ಸಿಲ್ವರ್ ತೊಗೊಳ್ತಾ ಇದ್ದೀವಿ ಅಂತ ಒಂದು ವಿಡಿಯೋ ಮಾಡೋದಕ್ಕೆ ತುಂಬ ಜನ ನಮ್ಮ ಹತ್ರ ಬಂದು ಹೇಳಿದ್ದಾರೆ. ಅಯ್ಯೋ ನಾವು ಸಿಲ್ವರ್ ತೊಗೊತಾ ಇದ್ದೀವಿ ಅಂದರೆ ಅವಮಾನ, ಒಂಥರ ಮುಜುಗರೆ ಇರುತ್ತಲ್ವ ಏನೋ ಅಂತ. ನೀವು ನೋಡ್ತಾ ಇರಿ, ಬರ್ತಾ ಚಿನ್ನದ್ದು ಹಾಕ್ಕೊಂಡಿದ್ದೀರಾ, ಬುದ್ಧಿ ಇಲ್ವಾ ನಿಮಗೆ ಅಂತ ಕೇಳ್ತೀರ ನೀವೇ. ಯಾಕೆಂದರೆ ಆ ಥರ ಹೋಗ್ಬಿಡುತ್ತೆ, ಚಿನ್ನ ಎಲ್ಲ ಹೋಗ್ಬಿಡುತ್ತೆ. ಬರೀ ಸಿಲ್ವರೇ ಲೈಫ್ ಲಾಂಗ್ ಉಳಿಯೋದು. ಬೇಕಂದರೆ ನೋಡ್ತಾ ಇರಿ. ಆಮೇಲೆ ನೆಕ್ ಚೈನ್ಗಳು ಇಷ್ಟಿದ್ದಾವೆ, ಇನ್ನೂ ಇದ್ದಾವೆ ಆ ಕಡೆ. ಆ ಸ್ಟ್ಯಾಂಡ್ ಕೊಡಿ, ಆ ಚೈನ್ ಇರೋ ಸ್ಟ್ಯಾಂಡ್ ಕೊಡಿ. ತೊಗೊಂಡು ಬನ್ನಿ. ನೀವು ಇಲ್ಲಿ ನೋಡಿ. ಆಮೇಲೆ ನವರತ್ನ ನೆಕ್ಲೆಸ್ಗಳು ತುಂಬ ಕೇಳ್ತಾ ಇದ್ರಲ್ವ. ಇದು ಬಂದು ಒಂದು 4-5 ದಿನ ಆಯಿತು. ಆಲ್ಮೋಸ್ಟು ಒಂದು ಅರ್ಧ ಖಾಲಿ ಆಯಿತು ಅನಿಸುತ್ತೆ, ಇನ್ನೂ ಈ ಅರ್ಧ ಇದೆ. ಆಮೇಲೆ ಬ್ರೇಸ್ಲೆಟ್ಸು ಇಷ್ಟಿದ್ದಾವೆ, ಬಟ್ ಇದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾರೋ ಪಾಪ 30 ಬ್ರೇಸ್ಲೆಟ್ ಬೇಕು ಅಂತ 2 ದಿವಸದಿಂದ ಎಲ್ಲ ಅಂಗಡಿಯಲ್ಲಿ ಹುಡುಕಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಸೆಲೆಕ್ಷನ್ ಆಗಿಬಿಡುತ್ತೆ ಇದೆಲ್ಲ ಕೂಡ. ಅವ್ರದ್ದೇನೋ ಗೃಹ ಪ್ರವೇಶ ಇದೆ, ನಮಗೆಲ್ಲ ನಮ್ಮ ರಿಲೇಷನ್ ಮಕ್ಕಳಿಗೆಲ್ಲ ಬೇಕು ಅಂತ ಕೇಳ್ತಾಯಿದ್ರು. ಇದು ಇರಲ್ಲ, ಇದು ತೋರಿಸೋದು ಕೂಡ ಬೇಡ. ಸರ್ ಈ ಸ್ಪೆಷಲ್ ಇದೆಲ್ಲ ಕೂಡ. ಇದರಲ್ಲಿ ಏನು ಸ್ಪೆಷಲ್ ಇದೆ? 2 in 1 ಸರ್. 2 in 1 ಹಳೇ ಡಿಸೈನು, ಆ್ಯಂಟಿಕ್ ಡಿಸೈನು, ಎಷ್ಟೋ ವರ್ಷದಿಂದ ತುಂಬ ಫೇಮಸ್ ಡಿಸೈನು. ಹೊಸದಾಗಿ ನಮ್ಮ ಹತ್ರ ಬಂದಿದೆ, ಹೊಸದಾಗಲ್ಲ, ರೀಸ್ಟಾಕ್ ಆಗಿದೆ. 2 ಪೀಸ್ ಇದೆ. ರೆಡ್ ಗ್ರೀನು ಅಷ್ಟೇ. ಬಟ್ ಡೋಂಟ್ ವರಿ, ಈ ವಾರ ಮುಗೀತು ಅಂದರೆ 20 ಪೀಸ್ ಬರುತ್ತೆ. ಇದು ರೆಡಿ ಆಗ್ತಾಯಿದೆ, ಟೆನ್ಷನ್ ಏನಿಲ್ಲ. ಬೆಜ್ಜನ್ಸ್ ಚೈನ್ ನೋಡಿ, ಇನ್ನೂ ಇಷ್ಟೆಲ್ಲ ಇದ್ದಾವೆ. ಇದು ಬಿಟ್ಟು ಇನ್ನೂ ಒಳಗಡೆ ಇರಬೇಕು ಅನಿಸುತ್ತೆ ಅಲ್ವಾ? ಇದ್ದಾವೆ ಇಟ್ಕೊಂಡಿರಿ, ಪೂಜೆ ಮಾಡೋಣ. ಓಕೆ, ಆಲ್ಮೋಸ್ಟ್ ಖಾಲಿ ಆಗಿದೆ ಸರ್ ಚೈನ್ಸ್ ಎಲ್ಲ. ಹೌದಾ? ಇನ್ನೂ ನೆಕ್ ಚೈನ್ಸ್ ಬೇಕು ಸರ್. ಹಂಗಾದರೆ ಯಾರೇ ಕಸ್ಟಮರ್ ನನಗೆ ಬಂದು ಅಯ್ಯೋ ನಾನು ಕೇಳಿದ್ದು ನಿಮ್ಮ ಸ್ಟಾಫ್ ತೋರಿಸಿಲ್ಲ ಅಂತ ಹೇಳಬಾರ್ದು. ನೀವೇನು ಮಾಡ್ತೀರ ಆವಾಗ ಬಂದವ್ರಿಗೆಲ್ಲ ಹೇಳಬೇಕು, ನಮ್ಮ ಸಾರಿಗೆ ಹೇಳಬೇಡಿ ಆ ಥರ, ನಮ್ಮ ಸಾರಿಗೆ ಹೇಳಬೇಡಿ ಆ ಥರ ಅಂತ. ಇಲ್ಲ, ಕ್ಲೀನಾಗಿ ತೋರಿಸಿ. ಓಕೆ, ಇದು ನೆಕ್ಸ್ಟ್ ಕಾಂಟೆಸ್ಟ್ ಏನಾದರೂ ಇಡೋ ಐಡಿಯಾ ಇದೆಯಾ ಸರ್? ಕಾಂಟೆಸ್ಟ್ ಬಗ್ಗೆ ಹೇಳಬೇಕಾ? ಆಲ್ರೆಡಿ ನೀವು 1ನೇ ತಾರೀಕೆ ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿದ್ರಿ. ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀರಾ? ಕಾಂಟೆಸ್ಟ್ ಅಲ್ಲ, ಸ್ವಲ್ಪ ಬೇರೆ ಅಂದ್ಕೊಂಡಿದ್ದೀನಿ. ಆವಾಗಲೇ ನೀವು ಕೇಳಿದ್ರಲ್ವಾ 1 ಲಕ್ಷ ತೊಗೊಂಡ್ರೆ 50,000 ಫ್ರೀ ಅಂತ. ಸರ್ ಏನು ಸರ್ ಸಡನ್ ಅಂತ ಕೇಳಿದೆ, ನೀವು ಸಡನ್ ಅಂತ ಹೇಳಿದ್ರೆ? ಅಂದರೆ ಹಂಗೆಲ್ಲ ನಾವು ಕೊಡೋಕ್ಕಾಗಲ್ಲ. ನಮ್ಮ ಜನ್ಮದಲ್ಲಿ ನಮ್ಮ ಮೇಲೆ ಆ ಭರವಸೆ ಇಟ್ಕೊಳ್ಳೇಬೇಡಿ. 1 ಲಕ್ಷ ತೊಗೊಂಡ್ರೆ 50,000 ಫ್ರೀ ಕೊಡ್ತಾರೆ. ಬೇಕಂದರೆ ಅಂಗಡಿ ಮುಚ್ಕೊಂಡು ಹೋಗ್ಬಿಡ್ತೀವಿ, ನಮ್ಮ ಊರಿಗೆ ಹೋಗ್ಬಿಡ್ತೀವಿ. ನಮ್ಮದು ಆಂಧ್ರ, ಕಡಪ
ಹೋಗ್ಬಿಡ್ತೀವಿ, ಅಲ್ಲಿ ಬಾಂಬುಗಳು ಫೇಮಸ್, ತಯಾರಿ ಮಾಡ್ಕೊತೀವಿ. ಸದ್ಯಕ್ಕಿಲ್ಲ ಬಿಡಿ, ಅಲ್ಲಿ ನಾವು ತಯಾರಿ ಮಾಡಿದ್ರು ಯಾರು ತಗೊಳ್ಳೋರಿಲ್ಲ ಅಲ್ಲಿ. ಕೆಲಸ ಬಿಟ್ಟು ಬೇಕಾದರೂ ಹೋಗ್ತೀವಿ, ಆ ಥರ ಡಬ್ಲಿಂಗ್ ಕೆಲಸ, ಮೋಸ ಮಾಡೋ ಕೆಲಸ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಬಟ್ ಇನ್ನೊಂದು ಬ್ಯಾಚ್ ಇದೆ. ಹಾಂ ನೋಡಿದರೆ ಇಷ್ಟಿದೆ. ಎಲ್ಲಿ ಇದು ಅಲ್ಲ, ಇದೆಲ್ಲ ಬಿಟ್ಟು, ಇದೆಲ್ಲ ಹೊರಗಡೆ ಕಾಣ್ತಾ ಇರೋದು ಬಿಟ್ಟು ಬರೀ ಬಾಕ್ಸ್ಗಳಲ್ಲಿರೋದು. ಅದು ಕೂಡ ಹೆಂಗೆ, ಇಲ್ಲಿ 5 ನೆಕ್ಲೆಸ್ ಹಾಕಿರ್ತೀರ, ಇನ್ನೂ 20 ನೆಕ್ಲೆಸ್ ಬಾಕ್ಸಲ್ಲಿದ್ದಾವೆ. ಇಲ್ಲೊಂದು 5 ನೆಕ್ಲೆಸ್ ಹಾಕಿದ್ದೀರಾ, ಇನ್ನೂ 50 ನೆಕ್ಲೆಸ್ಸು ಟ್ರೇಯಲ್ಲಿದ್ದಾವೆ. ಆ ಥರ ಮಾಡಿದರೆ ಇಷ್ಟಿಷ್ಟು ಕಾಣ್ತಾ ಇದ್ದಾವೆ. ಸರಿ, ಬಳೆ ಇಲ್ಲಿ ಎಷ್ಟು, 1 2 3 4 ಟ್ರೇ ಹಾಕಿದರೆ ಇನ್ನೂ 4 ಟ್ರೇ ಒಳಗಡೆ ಇದೆ, ಇನ್ನೂ 2 ಬಾಕ್ಸ್ ಬೇರೆ ಒಳಗಡೆ ಇದೆ, ಹೌದಲ್ವಾ? ಸರಿ ಆಯಿತು, ತೋರಿಸಿ ಬಳೆಗಳು ಇದೆಲ್ಲ ಕೂಡ ಕ್ಲೀನಾಗಿ ಒಂದೊಂದೇ ತೋರಿಸಿ. ಪಟ್ಟಿ ಬ್ಯಾಂಗಲ್ಸ್, ಇನ್ನೊಂದು ಹೆಸರು ಏನೋ ಇರಬೇಕಲ್ವ ಇದಕ್ಕೆ, ಪಾಟ್ಲಿ ಬ್ಯಾಂಗಲ್ಸ್. ಎಸ್, ಪಟ್ಟಿ ಬ್ಯಾಂಗಲ್ಸು, ಪಾಟ್ಲಿ ಬ್ಯಾಂಗಲ್ಸಲ್ಲಿ ಪ್ಲೈನು ಇದೆ, ಆಮೇಲೆ ಎಂಗ್ರಾವಿಂಗ್ ಕೂಡ ಇದೆ. ಸೊ ತುಂಬ ಫೇಮಸ್ ಇದು, ಜಾಸ್ತಿ ಬೇಕಂದವಾಗ ಸಿಗಲ್ಲ ಇದೆಲ್ಲ ಕೂಡ. ಇದು ಕೂಡ ಪ್ಲೈನ್ ಬಳೆಗಳು ತುಂಬ ಕೇಳ್ತಾ ಇದ್ರಲ್ವ, ಪ್ಲೈನ್ ಬಳೆಗಳು 4 ಸೆಟ್ಗಳಿದ್ದಾವೆ. ಇದರಲ್ಲಿ ಸೈಜಸ್ ದೊಡ್ಡ ಸೈಜ್ ಇಲ್ಲ, ಎಲ್ಲ ಚಿಕ್ಕ ಸೈಜ್ ಇದೆ, 2 2 2 3 ಆ ಥರ ಇದ್ದಾವೆ. ಮಿಕ್ಕಿರೋದೆಲ್ಲ ಕೂಡ ಸೈಜಸ್ ಸಿಗುತ್ತೆ ನಿಮಗೆ. ಇದೆಲ್ಲ ಪ್ಲೈನ್ ಬ್ಯಾಂಗಲ್ಸು, ತುಂಬ ಒಳ್ಳೆ ಡಿಸೈನ್ಸು ಆ್ಯಂಡ್ ಲೈಟ್ ವೆಯ್ಟ್. ಇದು ನಾರ್ಮಲಿ ಇದು ಬಂದು ನಿಮಗೆ 50 ಗ್ರಾಮ್ ಬರುತ್ತೆ, 50 52 ಆ ಥರ ಬರುತ್ತೆ. ಇವಾಗ ಇರೋದು ಇದು 38 ಗ್ರಾಮ್ ಅಷ್ಟೇ. ಸೊ ಆ ಥರ ಲೈಟ್ ವೆಯ್ಟಲ್ಲಿದ್ದಾವೆ ನೋಡಿ. ಫ್ಯಾನ್ಸಿ ಬ್ಯಾಂಗಲ್ಸ್ ಇದೆ, ಆಮೇಲೆ ವೈಟ್ ಕಲರಲ್ಲಿ ಬೇಕು, ಆಕ್ಸಿಡೈಸಲ್ಲಿ ಬೇಕು, ತುಂಬ ಕಡಿಮೆ ಇರುತ್ತೆ ನಮ್ಮ ಹತ್ರ ಆಕ್ಸಿಡೈಸಲ್ಲಿ. ಮಿಕ್ಕಿರೋದೆಲ್ಲ ಗೋಲ್ಡ್ ಪಾಲಿಷಲ್ಲೇ ಇರುತ್ತೆ. ಸೊ ಆ್ಯಂಟಿಕ್ ಬ್ಯಾಂಗಲ್ಸು ಆಲ್ಮೋಸ್ಟು ಖಾಲಿ ಆಗಕ್ಕೆ ಬಂತು, ಹೊಸದು ರೆಡಿ ಆಗ್ತಾಯಿದೆ. ಹಾಂ, ಸ್ಕ್ರೂ ಬ್ಯಾಂಗಲ್ಸೇ ನೋಡಿ, ಇಲ್ಲೊಂದಿದೆ ಅಲ್ಲೊಂದಿದೆ. ಆಮೇಲೆ ಕಲ್ಲಿನ ಬ್ಯಾಂಗಲ್ಸ್ ಇದ್ದಾವೆ, ಇದು ಡೈಮಂಡ್ ಫಿನಿಶಿಂಗ್ ಬ್ಯಾಂಗಲ್ಸ್ ಇದ್ದಾವೆ, ಅದರಲ್ಲಿ ಕ್ಲೋಸ್ ಸೆಟ್ಟಿಂಗ್ ಬ್ಯಾಂಗಲ್ಸು ಇದ್ದಾವೆ. ಇಲ್ಲಿ ಹತ್ರ ಬನ್ನಿ, ಕ್ಲೋಸ್ ಸೆಟ್ಟಿಂಗ್. ಕ್ರೀನು ಪಿಂಕು ಬೇಕಾ? ಯಾರಾದರೂ ಬೇಕು ಅಂದರೆ ಹೇಳಿ ಮಾಡಿಸ್ಕೊಡೋಣ. ಯಾಕೆಂದರೆ ಕ್ರೀನು ಪಿಂಕು ತುಂಬ ರೇರು ಅದು ಕೇಳೋದು. ಕಂಪಲ್ಸರಿ ಬೇಕು ಅಂದರೆ ಅದನ್ನು ಬೇಕಂದರೆ ಆರ್ಡ್ರ್ ಮೇಲೆ ಮಾಡಿ ಕೊಡ್ತೀವಿ. ಆಮೇಲೆ ಜಡೆ, ಸೂಪರ್ ಡೂಪರ್ ಜಡೆ ಕಾಣ್ತಾ ಇದೆಯಾ? ತುಂಬ ಗ್ರ್ಯಾಂಡ್ ಲುಕ್ಕು, ಕಂಪ್ಲೀಟ್ ಹ್ಯಾಂಡ್ ನಕಾಶ್ ವರ್ಕು. ಎಷ್ಟು ವೆಯ್ಟು? 200 ಗ್ರಾಮ್ಸ್, 207 ಗ್ರಾಮ್ಸು. ಪ್ರೈಸ್ ಕೂಡ ಹೇಳ್ಬೋಲ್ಲ, 74,800. ಬಟ್ ಈ ಥರದ್ದು ನಿಮಗೆ ಬೇಕಂದಾಗ ಸಿಗಲ್ಲ, ತುಂಬ ಯೂನಿಕ್ ಪೀಸು. ಈ ಥರದ್ದು ಬೇಕಾದರೂ ಎಷ್ಟು ಬೇಕಾದರೂ ಸಿಗುತ್ತೆ ಜಡೆ. ಇದೆಲ್ಲ ಕಾಮನ್ ಇದು. ಈ ವರ್ಕು ಯಾವಾಗ ಬೇಕಾದರೂ ಮಾಡ್ಬೋದು, ಬಟ್ ಇದು ಮಾಡಬೇಕಂದ್ರೆ ಕಷ್ಟ ಅದು. ಆಮೇಲೆ ನೆಕ್ಲೆಸ್ಗಳು ಇಲ್ಲಿ ಬರೀ 4-5 ಇದ್ದಾವೆ, ಇನ್ನೂ ತುಂಬ ಇದ್ದಾವೆ ಒಳಗಡೆ ಇದ್ದಾವೆ. ಅದು ಕೂಡ ನಿಮಗೆ ಇನ್ಮೇಲೆ ಒಂದು ಕೆಲಸ ಮಾಡಿ, ನೀವು ವಾರಕ್ಕೆ 2 ಬಳೆ ಮಾಡಿದರೆ ಎಲ್ಲ ಬಳೆ ವಿತ್ ಪ್ರೈಸು, ಆ ಸೆಕ್ಷನ್ ಎಲ್ಲ ಒಂದು ವಿಡಿಯೋ. ಆ ಥರ ಬೇರೆ ಐಟಮು, ಸ್ಟೋನ್ ನೆಕ್ಲೆಸ್ಗಳು, ಇಲ್ಲ ಬೀಡ್ಸ್ ಐಟಮ್ಗಳು, ಪ್ರತಿಯೊಂದು ಕೂಡ ನಮ್ಮ ಅಂಗಡಿಯಲ್ಲಿರೋ ಪ್ರತಿಯೊಂದು ಐಟಮು ಕೂಡ ಈ ತಿಂಗಳ ಒಳಗಡೆ ಪ್ರತಿಯೊಂದು ನಮ್ಮ ಕಸ್ಟಮರ್ಸಿಗೆ ಗೊತ್ತಾಗಬೇಕು. ಎಷ್ಟು ಪ್ರೈಸು ಅದರದ್ದು ಕ್ಲಿಯರ್ ಫೋಟೋ ಇಲ್ಲ ವಿಡಿಯೋ, ಆ ಥರ. ಓಕೆನಾ? ಟಾಸ್ಕ್ ನಿಮಗೆ ಟಾಸ್ಕ್ ಕೊಡ್ತಾಯಿದ್ದೀನಿ. ವಾರಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ನೀವು. ಆಮೇಲೆ ಇದೆಲ್ಲ ಕೂಡ ಬಂದು ಮೋಪು ವಿತ್ ಬೀಡ್ಸು, ಇದೆಲ್ಲ ತುಂಬ ಯೂನಿಕ್ ಡಿಸೈನ್ಸು. ಇದು ಇರೋದು ಎಷ್ಟಿದ್ದಾವೆ? 4-5 ಏನೋ ಇದ್ದಾವೆ ಅಷ್ಟೇ. ಸೊ ಫಾಸ್ಟಾಗಿ ಬುಕ್ ಮಾಡ್ಕೊಳ್ಳಿ, ಬರೋರಿದ್ದರೆ ಬಂದು ತಗೊಳ್ಳಿ. ಮತ್ತೆ ಇದೆಲ್ಲ ಸಿಗಲ್ಲ, ಇದು ಈ ಥರ ಮಾಡಲ್ಸು. ತುಂಬ ಟೈಮ್ ಕೊಟ್ಟು ಮಾಡಿಸಿರೋ ಇದೆಲ್ಲ. ಇದಂತೂ ತುಂಬಾ ಯುನಿಕ್ ಆಗಿದೆ ನೋಡಿ. ಈ ಥರದ್ದು ಒಂದು ಹಾಕ್ಕೊಂಡು ಹೋದರೆ ಸಾಕು, ಒಂದು ಫಂಕ್ಷನ್ಗೆ ಇಲ್ಲ ಪಾರ್ಟಿಗೆ. ಅದರಲ್ಲಿ ಮೋಹನ್ ಮಾಲಾ ಕೇಳ್ತಾರೆ ಸರ್. ಅದರಲ್ಲಿ ಮೋಹನ್ ಮಾಲಾ ಕೇಳ್ತಾರಾ? ಮೋಹನ್ ಮಾಲಾ ಗುಂಡು ಚೈನ್ ಇದಾವಲ್ವ ನಮ್ಮ ಹತ್ರ? 3 ಲೈನ್ 4 ಲೈನ್ ಆಯಿತು, ಕೊಡೋಣ. ಆಮೇಲೆ ಪೆಂಡೆಂಟ್ಗಳು, ಇದು ಸಪ್ರೇಟ್ ಪೆಂಡೆಂಟ್ಗಳು ಹಂಗೆ ಇಟ್ಟಿದ್ದೀವಿ. ಯಾಕೆಂದರೆ ನೋಡಿ,
ಇವಾಗ ನಾವು ಕೆಲವೊಂದು ಬೀಡ್ಸ್ ಹಾಕಿದ್ದೀವಿ ಸಿಂಪಲ್ಲಾಗಿ, ಕೆಲವೊಂದು ಗ್ರ್ಯಾಂಡಾಗಿ ಕೆಲವೊಂದು ಹಾಕಿದ್ದೀವಿ. ಇಲ್ಲ ನಮಗೆ ಇದು ಇಷ್ಟ ಆಗಿಲ್ಲ, ನಮಗೆ ಈ ಥರ ಬೀಡ್ಸು ನಮಗೆ ಯೂಸ್ ಆಗಲ್ಲ, ಬೇರೆ ಏನೋ ಬೇಕು ಅಂತ ಕೇಳೋರು ಇರ್ತಾರೆ. ಅಂಥವ್ರಿಗೆ ಪೆಂಡೆಂಟ್ಸ್ ರೆಡಿ ಇದ್ದಾವೆ, ಅವ್ರಿಗೆ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸು ಹಾಕಿ ರೆಡಿ ಮಾಡಿ ಕೊಡ್ತೀವಿ. ಸೊ ಈ ಥರದ್ದು ಕಸ್ಟಮೈಸೇಷನ್ ಆಗುತ್ತೆ. ಇದೇ ಪೆಂಡೆಂಟು ಮತ್ತೆ ಬೇಕು ಅಂದರೆ ಆಗಲ್ಲ, ಯಾಕಂದರೆ ಅದೇ ಪೆಂಡೆಂಟು ನಾವು ಮತ್ತೆ ಮಾಡಬೇಕಂದ್ರೆ ಮತ್ತೆ 20-30 ಪೆಂಡೆಂಟು ಆ ಥರ ಮಾಡಿದ್ರೇ ಬರುತ್ತಲ್ವ, ಆ ಥರ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ವಿಡಿಯೋ ತೆಗಿಯೋದು ಕಲಿಬೇಕು ನೀವು, ಇನ್ನೂ ವಿಡಿಯೋ ಮಾಡೋದು ಕೂಡ ಇನ್ನೂ ಕಲಿಬೇಕು ನೀವು. ಬರೀ ಕಸ್ಟಮರ್ಸ್ ನೋಡೋದು ಒಂದೇ ಅಲ್ಲ, ಪಬ್ಲಿಕ್ಕು ಐಟಮ್ ಹೆಂಗಿದೆ ಅನ್ನೋದಕ್ಕಿಂತ ಹೆಂಗೆ ಮಾತಾಡ್ತಾ ಇದ್ದಾರೆ, ಎಷ್ಟು ಅಟ್ರಾಕ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅದು ನೋಡ್ತಾ ಇದ್ದಾರೆ. ಮೊನ್ನೆ ಯಾವುದೋ ವೀಡಿಯೋದಲ್ಲಿ ಕಲಾ ಮೇಡಮ್ ವೀಡಿಯೋದಲ್ಲಿ ಯಾರೋ ಹೇಳಿದ್ರಲ್ವ, ನೆನಪಿದೆಯಾ? ಏನಂತ ಸರ್? ಕಾಮೆಂಟಲ್ಲಿ ತೋರಿಸಿದ್ದೆ ನಾನು ನಿಮಗೆ. ಚಿಕ್ಕ ಮಕ್ಕಳ ಥರ ಮಾಡಿ ಅಂತ ನೋಡಿ, ಎಲ್ಲ ನೋಡ್ತಾರೆ. ಅವ್ರೇನು ಬಂದು ತಗೊಳ್ಳೋರಲ್ಲ ಅವರೆಲ್ಲ. ಹೆಂಗೆ ಅಂದರೆ ನಾವು ದಾರಿಯಲ್ಲಿ ಹೋಗ್ತಾ ಇದ್ದರೆ ಯಾವುದೋ ಒಂದು ಬೀದಿ ನಾಯಿ ಬೋಬೋ ಅನ್ನುತ್ತಲ್ವ, ಆ ಥರ. ಬಿಡಿ ಪರವಾಗಿಲ್ಲ, ಅಂಥವ್ರದ್ದು ಕೂಡ ನಮಗೆ ಆಶೀರ್ವಾದನೇ ಅಂದ್ಕೊಳ್ಳೋಣ. ಏನಂದರೆ ನಾವು ಎಕ್ಸ್ಪರ್ಟ್ಸ್ ಅಲ್ಲ, ನಾವೇನು ವಿಡಿಯೋ ತೆಗಿಯೋ ಕೆಲಸ ಮಾಡೋರಲ್ಲ. ನಾವು ನಮ್ಮ ಕೆಲಸ ಮಾಡೋರು. ನಮ್ಮ ಪ್ರಾಡಕ್ಟ್ ಏನಿದೆ ಅದನ್ನು ಪಬ್ಲಿಕ್ಗೆ ರೀಚ್ ಮಾಡಿಸೋದಕ್ಕೆ, ಗೊತ್ತಾಗೋದಕ್ಕೆ ಅಂತ ನಾವು ಮಾಡ್ತೀವಿ. ಬಟ್ ಅಲ್ಲೇ ನಮ್ಮ ಕಸ್ಟಮರ್ ಒಬ್ಬರು ರಿಯಾಕ್ಟ್ ಆಗಿದ್ದಾರೆ ನೋಡಿ. ಕಲಾ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ನೀವು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಕೂಡ ಹೇಳಿದ್ದಾರೆ. ಸೊ ತಗೊಳ್ಳೋರವ್ರಿಗಿಲ್ಲ ಆ ಫೀಲಿಂಗು, ಬಂದು ಅಂಗಡಿಗೆ ಬಂದು ಐಟಮ್ ಪರ್ಚೇಸ್ ಮಾಡೋರಿಗೆ ಆ ಫೀಲಿಂಗ್ ಇಲ್ಲ, ಸುಮ್ಮನೆ ನೋಡೋರಿಗೆ ಆ ಥರ ಫೀಲಿಂಗ್ಸು. ಆದರೂ ಅವ್ರಿಗೆ ಕೂಡ ಸ್ಯಾಟಿಸ್ಫೈ ಮಾಡೋಣ. ಖಂಡಿತ ಸರ್. ಸರ್ ಇನ್ನೊಂದು ಇದು ರಿಪೀಟೆಡ್ ಕ್ವಶನೇ ಆದರೂ ಒಂದ್ಸರಿ ನೀವು ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್ ಇದನ್ನ. ಇಲ್ಲಿ ತೋರಿಸಿ ಮೇಡಮ್, ನೀವು ನನ್ನನ್ನೇ ತೋರಿಸ್ಬೇಕು, ಇಲ್ಲ ಐಟಮ್ ತೋರಿಸ್ಬೇಕು. ನೀವು ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ ಮತ್ತೆ ಇನ್ನೊಬ್ಬರು ಯಾರೋ ಕಾಮೆಂಟ್ ಮಾಡ್ತಾರೆ, ವಿಡಿಯೋಗ್ರಾಫರ್ಗೆ ಫೋಕಸ್ ಮಾಡೋಕ್ಕೆ ಹೇಳಿ ಅಂತ. ಆವಾಗ ನಾನು ಮತ್ತೆ ಬೇರೆ ವಿಡಿಯೋಗ್ರಾಫರ್ ನೋಡ್ಕೋಬೇಕಾಗುತ್ತೆ. ಈ ನೆಕ್ಲೆಸ್ಗಳು ಶಾರ್ಟೇಜ್ ಆಗಿಬಿಟ್ಟಿದ್ದಾವೆ, 2-3 ಏನೋ ಇದೆ ಅಲ್ವಾ. ಈ 2-3 ವಾರದಲ್ಲಿ 2-3 ದಿನದಲ್ಲಿ, ವಾರ ಅಲ್ಲ 2-3 ದಿನದಲ್ಲೇ 60 ಬರುತ್ತೆ. 60 ನೆಕ್ಲೆಸ್ಗಳು, 60 ಹಾರಗಳು ರೆಡಿ ಆಗಿದೆ. ಸರ್ ನಾನು ಒಂದು ಕ್ವಶನ್ ಕೇಳಿದೆ. ಕೇಳಿ. ಇದು ರಿಪೀಟೆಡ್ ಕ್ವಶನೇ ಆದರೂ ನೀವು ಒಂದ್ಸರಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರ್. ಎಕ್ಸ್ಚೇಂಜ್ ಬಗ್ಗೆ ದಯವಿಟ್ಟು ಹೇಳಿ ಸರ್. ಎಕ್ಸ್ಚೇಂಜಾ? ಈಗ ಮೊನ್ನೆ ಒಂದು ಕಸ್ಟಮರ್ ಬಂದಿದ್ರು, ರಿಪೀಟೆಡ್ ಕಸ್ಟಮರೇ, ಆದರೂ ಎಕ್ಸ್ಚೇಂಜ್ ಅಂತ ಬರ್ತಾರೆ. ಎಷ್ಟು ಸತಿ ಹೇಳಿದ್ರು ಕೂಡ ಮತ್ತೆ ಅದು ಇಲ್ಲ ನಾವು ಯೂಸ್ ಮಾಡಿಲ್ಲ ಅಂತನೋ ಬೇರೆ ಏನೋ ಒಂದು ಕಾರಣಗಳು ಹೇಳ್ಕೊಂಡು ಬರೋರು ಇದ್ದಾರೆ. ಬಟ್ ಮತ್ತೆ ಹೇಳೋಣ, ಏನು ಪರವಾಗಿಲ್ಲ, ಎಷ್ಟು ಸತಿ ಕೇಳಿದ್ರು ಕೂಡ ಹೇಳೋಣ. ಏನಂದರೆ ಇವಾಗ ಐಟಮ್ ಇದೆ, ಯಾರೋ ಒಬ್ಬರು ತಗೊಂಡೋಗಿದ್ದಾರೆ. ಇವತ್ತು ತಗೊಂಡೋಗಿ ಇಮಿಡಿಯೇಟು ಮನೆಗೆ ಹೋದ್ಮೇಲೆ ಅವ್ರ ಮನೆಯಲ್ಲಿ ಅವ್ರು ದೊಡ್ಡವ್ರು ಇರ್ತಾರೆ, ಇಲ್ಲ ಅಕ್ಕ ತಂಗಿರು ಇರ್ತಾರೆ. ಅವರು ಅಯ್ಯೋ ಈ ಥರದ್ದು ಇನ್ನೊಂದು ಇದೆಯಲ್ವಾ, ಇಲ್ಲ ಇದು ನಿನಗೆ ಅಷ್ಟು ಕ್ಲೀನಾಗಿ ಸೆಟ್ ಆಗ್ತಾ ಇಲ್ಲ, ಒಪಿನಿಯನ್ ಅವ್ರು ಕೊಡೋ ಒಪಿನಿಯನ್ಗೆ ನಾವು ಕೂಡ ಸಮಾಧಾನ ಕೊಡಬೇಕು. ಅಂಥ ಒಪಿನಿಯನ್ ಬಂದವಾಗ ಮೈಂಡಲ್ಲಿ ಸ್ವಲ್ಪ ಅಯ್ಯೋ ಬೇರೆ ತೊಗೊಂಡಿದ್ರೆ ಚೆನ್ನಾಗಿರ್ತಲ್ವಾ ಅಂತ ಅನಿಸುತ್ತೆ. ಆ ಥರ ಅನಿಸಿದ್ರೆ ನಮಗಿದು ಬೇಡವೇ ಬೇಡ, ಇನ್ನೊಂದು ತಗೊಳ್ಳೋಣ ಅಂತ ನಿಮಗೆ ಅನಿಸಿದರೆ ವಿತಿನ್ 24 hours ಇವತ್ತು ತೊಗೊಂಡೋಗಿದ್ದೀರಾ, ನಾಳೆ ಸಾಯಂಕಾಲದೊಳಗಡೆ ಬಂದು ಈ ಥರ ಕೊಟ್ಟು ನಮಗಿದು ಇಷ್ಟ ಆಗಿಲ್ಲ ಅಂತನೋ, ಇಲ್ಲ ಏನೇ ಕಾರಣ ಇರಲಿ, ಎನಿಥಿಂಗ್ ನಿಮ್ಮ ಇಷ್ಟ ಬಂದಿರೋ ಕಾರಣ ಇರಲಿ, ಬಂದು ಬೇರೆ ತೊಗೊಂಡು ಹೋಗಿ, ಪರವಾಗಿಲ್ಲ, ನಾವು ಏನೂ ಕ್ವಶನ್ ಮಾಡಲ್ಲ. ಬೈ ಚಾನ್ಸ್ ಊರಲ್ಲಿದ್ದೀರಾ ಅಂದರೆ ನಿಮ್ಮ ಕೈಗೆ ಬಂತು, ನಿಮಗೆ ಕೈಗೆ ಬಂದ ಮೇಲೆ ನೀವು ನೋಡಿದ್ದೀರಾ, ನಿಮಗೆ ಹಾಕ್ಕೊಂಡು ನೋಡಿದ್ದೀರಾ, ಇಮಿಡಿಯೇಟ್ ನಿಮ್ಮ ಕೈಗೆ ಬಂದ ಕೂಡಲೇ 1 hour 2 hour ಇಲ್ಲ ಸಾಯಂಕಾಲ ಒಳಗಡೆ ಇಮಿಡಿಯೇಟ್ ನಮಗೆ ಫೋನ್ ಮಾಡಿ ನಮಗೆ ಈ ಥರ ಇಷ್ಟ ಆಗಿಲ್ಲ, ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಮಾಡೋದು ಅಂದರೆ ನೀವು ಹೇಳೋದನ್ನು ನಾವು ಕೇಳ್ತೀವಿ, ನೀವು ಹೇಳಿದ್ದಕ್ಕೆ ನಾವು ಉತ್ತರನೂ ಕೊಡ್ತೀವಿ. ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ನೀವು ಏನೇ ಕಾರಣ ಹೇಳಿದ್ರು ಕೂಡ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತಲೇ ನಾವು ಅಂದ್ಕೊತೀವಿ. ಯಾಕೆ ಗೊತ್ತಾ,
ತುಂಬ ಜನ ತರಿಸ್ಕೊಂಡು ತಗೊಂಡೋಗಿ ಒಂದಿನ ಫಂಕ್ಷನ್ ಮುಗಿಸ್ಕೊಂಡು ಆಮೇಲಿಂದ ಅದನ್ನು ಬೇರೆ ಮಾಡಿಸ್ಕೊಳ್ಳೋಣ ಇಲ್ಲ ಬೇರೆ ತಗೊಳ್ಳೋಣ ಅಂತ ಥಿಂಕ್ ಮಾಡೋರು ಇರ್ತಾರೆ. ನೀವು ಅಂತಲ್ಲ, ಇದ್ದಾರೆ ಆ ಥರ ಇದ್ದಿರೋರು ನಾವು ತುಂಬ ಜನ ನೋಡಿದ್ವಿ. ಸಾವಿರಾರು ಕಸ್ಟಮರ್ಸ್ಗಳು ನಮ್ಮ ಹತ್ರ ಬರ್ತಾರೆ. ಎಲ್ಲರೂ ಒಳ್ಳೆಯವರು ಅಂತ ನಾವು ಹೇಳೋಕ್ಕೆ ಹೋಗಲ್ವಲ್ಲ. ಬಟ್ ನಾನು ನಿಮಗೇನು ಹೇಳ್ತೀನಿ ಅಂದರೆ, ಆ ಥರ ಐಟಮ್ಮು ಬೇರೆಯವ್ರು ಯಾರಾದರೂ ಯೂಸ್ ಮಾಡಿ ಒಂದು 2 ದಿನನೋ 4 ದಿನನೋ 1 ವಾರನೋ ಅವ್ರು ಏನೋ ಹೇಳಿದ್ದಾರೆ, ನಾವು ಅವ್ರ ಮಾತು ಕೇಳಿದ್ದೀವಿ, ಆಯಿತು ಕೊಡಿ ತಗೊಂಡೋಗಿ ಅಂತ ನಾವು ಕೊಟ್ಟಿದ್ದೀವಿ. ಆ ಐಟಮ್ ನಿಮಗೆ ಕೊಟ್ಟರೆ ನೀವು ತಗೊತೀರಾ, ನೀವು ವೇರ್ ಮಾಡ್ತೀರಾ? ಸಮಾಧಾನ ಹೇಳಿ, ಕಾಮೆಂಟ್ ಮಾಡಿ ಕೆಳಗಡೆ. ಯಾರಾದರೂ ಯೂಸ್ ಮಾಡಿರೋ ಐಟಮ್ ನಿಮಗೆ ಕೊಟ್ಟರೆ ನಿಮಗೆ ಹೆಂಗಿರುತ್ತೆ? ಬೈ ಚಾನ್ಸ್ ನೀವು ಯೂಸ್ ಮಾಡಿದ ಮೇಲೆ, ನೀವು ಹಾಕ್ಕೊಂಡಿದ ಮೇಲೆ ಅವ್ರು ಆಗಿರೋದು ಇಲ್ಲ ಅವ್ರು ಯಾರೋ ಬಂದು ಈ ಥರ ಇದು ನಾನು ತೊಗೊಂಡಿದ್ದೆ 1 ವಾರ ಇಟ್ಕೊಂಡು ವಾಪಸ್ ಕೊಟ್ಟಿದ್ದೆ, ಅದು ನಿಮಗೆ ಬಂತು ಅಂತ ಹೇಳಿದರೆ ಅವಾಗ ಹೆಂಗಿರುತ್ತೆ? ಚೆನ್ನಾಗಿರಲ್ಲ, ಇದು ಒಳ್ಳೆಯದು ಅಲ್ಲ. ಅದಕ್ಕೆ ಹೇಳೋದು, ನಿಮಗೆ ಆ ಅನುಭವ ನಿಮಗೆ ಬರಬಾರ್ದು. ಯಾರೋ ಯೂಸ್ ಮಾಡಿರೋದು ನಿಮಗೆ ಬರಬಾರ್ದು ಅಂದರೆ ನೀವು ತಗೊಂಡಿದ್ದ ಕೂಡಲೇ ಬೇಡ ಅಂದರೆ ವಿತಿನ್ 24 ಅವರ್ಸಲ್ಲಿ ನಮಗೆ ವಾಪಸ್ ಕೊಡಿ. ಯೂಸ್ ಮಾಡಲಾರ್ದಂಗೆ. ಯೂಸ್ ಮಾಡಿದರೆ ಮಾತ್ರ ದಯವಿಟ್ಟು ವಾಪಸ್ ಕೊಡೋಕ್ಕೆ ಬರಬೇಡಿ. 1 ವಾರ ಅಲ್ಲ, 1 ತಿಂಗಳ ಅಲ್ಲ, ಈವನ್ 2 ದಿನ ಆದರೂ ಕೂಡ ಸರಿ ನಾವು ಕೇಳೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಕೇಳಲ್ಲ. ಎಕ್ಸ್ಚೇಂಜು 24 ಅವರ್ಸ್ ಆದಮೇಲೆ ಯಾವ ಕಾರಣಕ್ಕೂ ಕೇಳಲ್ಲ ನಾವು. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿಗೆ ಬಂದು ಗಲಾಟೆ ಮಾಡಿರೋರು ಕೂಡ ಇದ್ದಾರೆ. ನಿಮ್ಮ ಸಾರ್ ಹೇಳಿದ್ದಾರೆ, ವಿಡಿಯೋದಲ್ಲೆಲ್ಲ ಹೇಳ್ತಾರೆ, ನೀವು ಯಾವಾಗ ಬಂದರೂ ಕೂಡ ಎಕ್ಸ್ಚೇಂಜ್ ಕೊಡ್ತೀವಿ ಅಂತ. ನಾವು ಹುಚ್ಚರ ಆ ಥರ ಹೇಳೋದಕ್ಕೆ? ಯಾಕೆ ಹೇಳ್ತೀವಿ ನಾವು? ನೀವು ತಗೊಂಡೋಗಿ 1 ವಾರ ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ. ನಾವು ಅಷ್ಟು ಹುಚ್ಚರಲ್ಲ, ದಡ್ಡರಲ್ಲ, ಹಂಗೆ ಹೇಳೋದು ಅಲ್ಲ. ಇಲ್ಲ, ಯಾರಿಗೂ ಆ ಥರ ಹೇಳಲ್ಲ ನಾವು. ಯೂಸ್ ಮಾಡಿ ಬನ್ನಿ ಮತ್ತೆ ಎಕ್ಸ್ಚೇಂಜ್ ಕೊಡ್ತೀವಿ ಅಂತ. 24 ಅವರ್ಸ್ ಅಷ್ಟೇ. 24 ಅವರ್ಸ್ ಆದಮೇಲೆ ಯಾವ ರಿಟರ್ನು ಇಲ್ಲ, ಯಾವ ಎಕ್ಸ್ಚೇಂಜು ಕೊಡೋಕ್ಕೆ ಆಗೋದಿಲ್ಲ. ಸಾರಿ, ಸರಿನಾ? ಆಯಿತಾ ಮೇಡಮ್? ಇನ್ನೇನಾದರೂ ಹೇಳಬೇಕಾ? ಇಲ್ಲ ಸರ್. ಹಾಂ, ಆಮೇಲೆ ಎಲ್ಲೇನಾದರೂ ಇನ್ನೂ ಮಿಸ್ ಆಗಿದೆಯಾ ತೋರಿಸೋದು? ತಾಳಿ ಪೆಂಡೆಂಟ್ ಥರ ಹಾಕೋದು. ಇದಕ್ಕೆ ಬೇಕಂದರೆ ಬ್ಲ್ಯಾಕ್ ಬೀಡ್ಸ್ ಹಾಕಿ ಅಂದ್ರೂ ಬ್ಲ್ಯಾಕ್ ಬೀಡ್ಸ್ ಹಾಕಿ ಕೊಡ್ತೀವಿ. ಥರ ತಾಳಿ ದೇವ್ರಿಗೆ ಹಾಕೋದು, ಇಲ್ಲ ಯಾರಿಗಾದರೂ ಗಿಫ್ಟ್ ಕೊಡೋದು, ಈ ಥರ ಡಿಫ್ರೆಂಟ್ ಇದ್ದಾವೆ, ತುಂಬ ಇದ್ದಾವೆ ಇದರಲ್ಲಿ. ನಿಮ್ಗೆ ಯಾವ ಥರ ಬೇಕಾದರೂ ಕೂಡ ತಗೋಬೋದು. ಆಮೇಲೆ ಸ್ಯಾರಿ ಪಿನ್ಸು, ಇದರಲ್ಲಿ ತುಂಬ ಹೊಸ ಬಂದಿರೋ ಇದ್ದಾವೆ. ನಾವೇನು ಮಾಡ್ತೀವಿ ಅಂದರೆ, ಬಂದಿರೋದೆಲ್ಲ ಕೂಡ ಮಿಕ್ಸ್ ಮಾಡಿಬಿಡ್ತೀವಿ. ಹಳೆಯದು ಹೊಸದು ಎಲ್ಲ ಒಂದೇ ಆ ಥರ. ನೋಡಿ, ಇದೆಲ್ಲ ಹೊಸದೇ ಕಂಪ್ಲೀಟು. ಇದರಲ್ಲಿ ಆಲ್ಮೋಸ್ಟ್ 90% ಹೊಸದಿದೆ. ಪಿಕಾಕು ತುಂಬ ಇದ್ದಾವೆ. ಮಾಟಿಲು ಸೈಡ್ ಮಾಟಿಗಳು 1 ವಾರದಲ್ಲಿ ಕೊಡ್ತೀನಿ. ಇದು ಸ್ಟ್ರೈಟಾಗಿ ಹಾಕ್ಕೊಳ್ಳೋದು. ಆಮೇಲೆ ಇದು ಬಂದು ವಾಲೆಗೆ, ಕಿವಿಗೆ ಫುಲ್ಲು ಹಿಂಗೆ ಹಿಂದ್ಗಡೆಗೆ ಈ ಸುತ್ತು ಮಾಟಿ ಇದೆಲ್ಲ ಸಿಗುತ್ತೆ. ಇದಾವೆ, ತುಂಬ ಇದ್ದಾವೆ. ಸೈಡ್ ಮಾಟಿ ಒಂದೇ ಒಂದು ಕಾಣ್ತಾ ಇದೆ. ಆದರೆ ತುಂಬ ಜನ ಕೇಳ್ತಾರೆ ಸರ್. 1 ವಾರದಲ್ಲಿ 100 ಕೊಡ್ತೀನಿ. 100 ಎಲ್ಲ ಕೊಡ್ತೀನಿ. ಆಮೇಲೆ ಬನ್ನಿ, ಡೈಮಂಡ್ ನೆಕ್ಲೆಸ್ಸು, ಡೈಮಂಡ್ ಫಿನಿಶ್ ನೆಕ್ಲೆಸ್ಸು ಎಷ್ಟಿದೆ ನಮ್ಮ ಹತ್ರ? 39,000 ಇದೆ. ಈ ನೆಕ್ಲೆಸ್ಗಳೇ ನೀವು ಆವಾಗಲೇ ಕೇಳಿದ್ರಲ್ವಾ? ಹಾಂ, ಇದು 1 ಲಕ್ಷ 1.25 ಲಕ್ಷ ಹಾಕಿರ್ತಾರೆ. ಇದರಲ್ಲಿ ಅರ್ಧ ಇರೋದು ಆಫರಲ್ಲಿ ಕೊಡ್ತಾರೆ. ಸರ್, ನಮ್ಮ ಆಫರ್ ಬಗ್ಗೆ ಹಂಗೆ ಡೀಟೇಲ್ಸ್ ನಮ್ಮ ಆಫರ್ ಬಗ್ಗೆ ಡೀಟೇಲ್ಸ್ ಬೇಕಾ? ಆಲ್ಮೋಸ್ಟ್ ಅದೇ ಥರ ಇರುತ್ತೆ. ಬಟ್ ನಾವು ಎಲ್ಲರಿಗೂ ಕೊಡೋಕ್ಕಾಗಲ್ಲ. 1 ಲಕ್ಷ ತೊಗೊಂಡಿರೋರಿಗೆಲ್ಲ 50,000 ಕೊಡ್ತೀವಿ ಅಂತ ನಾವು ನಮ್ಮ ಜನ್ಮದಲ್ಲಿ ಯಾವತ್ತೂ ಕೊಡಲ್ಲ ನಿಮಗೆ. ಬಟ್ ಒಂದು ಸ್ಪೆಷಲ್ ಆಫರ್ ಅಲ್ಲ ಇದು. ಇದೊಂಥರ ಲಕ್ಕಿ ವಿನ್ನರ್, ಯಾರು ಲಕ್ಕಿ ಪರ್ಸನ್ ಇರ್ತಾರೆ ಅವರಿಗೆ ಸೇರುತ್ತೆ ಇದು. ಏನಂದರೆ, ನಮ್ಮ 4 ಶಾಪ್ಗಳು ಏನೇನಿದ್ದಾವೆ, ಮಲ್ಲೇಶ್ವರಮು, ಸುಂಕದಕಟ್ಟೆ, ವರ್ತೂರು, ಅವೆನ್ಯೂ ರೋಡ್, 4 ಔಟ್ಲೆಟ್ಸ್ ಏನಿದೆ. ಇಲ್ಲಿ ನೀವು ಯಾವ ಶಾಪಲ್ಲಿ ಏನು ತೊಗೊಂಡ್ರು ಕೂಡ, ಏನೇ ತೊಗೊಳ್ಳಿ, 5,000ಕ್ಕೆ ತೊಗೊಳ್ಳಿ, 50,000ಕ್ಕೆ ತೊಗೊಳ್ಳಿ, 5 ಲಕ್ಷಕ್ಕೆ ತೊಗೊಳ್ಳಿ, ನಿಮ್ಮ ಇಷ್ಟ, ಏನು ಬೇಕಾದರೂ ತೊಗೊಳ್ಳಿ. 1 ಮಂತ್ ಆದಮೇಲೆ ಅಂದರೆ ಏಪ್ರಿಲ್ 30th ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ನಾವು 5 ದಿನ ಟೈಮ್ ತೊಗೊತೀವಿ. ಯಾಕಂದರೆ ಎಲ್ಲರದ್ದು ಹೆಸರುಗಳು ಅದೆಲ್ಲ ನಾವು ತರಿಸ್ಕೊಂಡು ಎಲ್ಲ ಒಂದು ಲಿಸ್ಟ್ ಮಾಡಿ ಎಲ್ಲರಿಗೂ ಒಂದು ನಂಬರ್ ಹಾಕಿ, ಆ ನಂಬರ್ಗಳು ಕಾಯಿನ್ಸ್ ಎಲ್ಲ ರೆಡಿ ಮಾಡಿ ಇದರಲ್ಲಿ ಒಂದು ಡಬ್ಬದಲ್ಲಿ ಹಾಕಿ, ಯಾರಾದರೂ ಕಸ್ಟಮರ್ ಬಂದವಾಗ ಅವ್ರ ಕೈಯಿಂದನೇ ತೆಗೆಸಿದ ಮೇಲೆ ಅದನ್ನು ಲೈವ್ ಕೂಡ ಲೈವ್ ಮಾಡ್ತೀವಿ. ಫಸ್ಟ್ ಪ್ರೈಸು ಯಾರ ಹೆಸರು ಬರುತ್ತೆ, ಯಾರ ನಂಬರ್ ಬಂದರೆ ಆ ನಂಬರ್ಗೆ ಯಾವ ಹೆಸರು ಇರುತ್ತೆ ಅವ್ರು ಏನು ಪರ್ಚೇಸ್ ಮಾಡಿರ್ತಾರೆ ಈ ತಿಂಗಳಲ್ಲಿ, ಯಾವ ಡೇಟ್ ಆದರೂ ಬರಲಿ ಏನು ಪರವಾಗಿಲ್ಲ, ಎಷ್ಟಾದರೂ ಮಾಡಿರಲಿ. 5 ಲಕ್ಷ ಯಾವುದಾದ್ರೂ ಮದುವೆ ಇದೆ, ಈ ಥರ ದೊಡ್ಡದಾಗಿ ಮಾಡಿದ್ದೀವಿ, 5 ಲಕ್ಷ ಪರ್ಚೇಸ್ ಮಾಡಿರೋರಿದ್ದರೂ ಕೂಡ
ಮತ್ತೆ ಬಂದು ಇನ್ನೊಂದು 5 ಲಕ್ಷಕ್ಕೆ ತೊಗೊಂಡೋಗ್ಬೋದು. ಬೈ ಒನ್ ಟೇಕ್ ಒನ್ ತರ ಸರ್. ಹಾಂ, ಬೈ ಒನ್ ಟೇಕ್ ಒನ್. ಫಸ್ಟ್ ಪ್ರೈಸ್ ಒಬ್ಬರಿಗೆ ಬಂದು ಅವ್ರು ಏನು ಪರ್ಚೇಸ್ ಮಾಡಿರ್ತಾರೆ, ಎಷ್ಟಾದರೂ ಪರ್ಚೇಸ್ ಮಾಡಿರಲಿ, ಅವ್ರ ಹೆಸರು ಬಂತು, ಅವರು ಫಸ್ಟ್ ವಿನ್ನರ್ ಆಗಿದ್ದಾರೆ ಅಂದರೆ ಸೇಮ್ ಪ್ರೈಸ್ಗೆ, ಅಂದರೆ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಅಷ್ಟು ಅಮೌಂಟ್ಗೆ ಬೇರೆದು ಇನ್ನೂ ಏನು ಬೇಕಾದರೂ ತೊಗೊಂಡೋಗ್ಬೋದು. ಎರಡನೇ ಪ್ರೈಸ್ ಬಂದು ಅವ್ರೇನು ಪರ್ಚೇಸ್ ಮಾಡಿರ್ತಾರೆ, ಎಷ್ಟು ಅಮೌಂಟ್ ನಮಗೆ ಪೇ ಮಾಡಿರ್ತಾರೆ ಈ ತಿಂಗಳಲ್ಲಿ, ಆ ಅಮೌಂಟಿಗೆ 50% ಸೆಕೆಂಡ್ ಪ್ರೈಸ್ ಇದು. ಸೊ 50% ಬಂದು ಅವರು ಮತ್ತೆ ಪರ್ಚೇಸ್ ಮಾಡ್ಕೋಬೋದು ಫ್ರೀಯಾಗಿ. ಸೊ ಥರ್ಡ್ ಪ್ರೈಸ್ ಬಂದು 25%. ಯಾರು ಲಕ್ಕಿ ಪರ್ಸನೋ ಹೇಳೋಕ್ಕಾಗಲ್ಲ. ಲಾಸ್ಟ್ ಟೈಮು ಬ್ಯಾಂಗಿಲ್ ಟವರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು 36 ಇಬ್ಬರು ಮಾಡಿದರು, ಆಲ್ರೆಡಿ 3 ಜನ ಮಾಡಿದರು. ಒಬ್ಬರು ಎಲಿಜಿಬಲ್ ಇಲ್ಲ, ಅವ್ರ ಬಿಲ್ ಆಗಿಲ್ಲ. ಇನ್ನೊಬ್ಬರದು ಕರೆಕ್ಟು 36 ಆದಮೇಲೆ ಬಿದ್ದೋಯ್ತು ಅವ್ರದ್ದು. ಇವ್ರದ್ದು ಬಿತ್ತು, ಬಟ್ ಯಾವಾಗ ಬಿತ್ತು ಅಂದರೆ 2 ಮಿನಿಟ್ಸ್ ಆದಮೇಲೆ, ಒಂದು 4-5 ಸೆಕೆಂಡ್ಸ್ ಆದಮೇಲೆ ಬಿತ್ತು, ಬಟ್ ನಮಗೆ 2 ಮಿನಿಟ್ಸ್ ನಿಲ್ಲಿಸಬೇಕು. ಸೊ ಅದರಿಂದ ಅವರು ಲಕ್ಕಿಯೆಸ್ಟ್ ಪರ್ಸನ್ ಆಗಿದ್ದಾರೆ. ಸೊ ಇದರಲ್ಲಿ ಕೂಡ ಬಟ್ ನಾವು ಸಜೆಸ್ಟ್ ಮಾಡೋದು ಏನಂದರೆ, ಇದರಲ್ಲಿ ಇನ್ನೊಂದು ಲೂಪ್ ಹೋಲ್ ಕೂಡ ಇದೆ. ಏನು ಗೊತ್ತಾ? ಕೇಳಿ ಸ್ಟಾಫ್ ಪಾರ್ಟಿಸಿಪೇಟ್ ಮಾಡ್ಬೋದಾ ಇದರಲ್ಲ ಬಿಲ್ ಆಗಿರಬೇಕು ಅಷ್ಟೇ. ನಾವು ನೋಡೋದು ಏನಿದೆ, ಪಾರ್ಟಿಸಿಪೇಟ್ ಮಾಡೋದು ಏನಿದೆ ಇದರಲ್ಲಿ ಇದೇನು ಗೇಮ್ ಅಲ್ವಲ್ಲ. ನಾವು ನೋಡೋದೇನು ನೋಡ್ತೀವಿ, 30ನೇ ತಾರೀಕು ಆದಮೇಲೆ ನಾವು ಮಂತ್ಲಿ ರಿಪೋರ್ಟ್ ತೆಗಿತೀವಿ, ಎಷ್ಟು ಇನ್ವಾಯ್ಸಸ್ ಆಗಿದ್ದಾವೆ. ನಾರ್ಮಲಿ ನಮ್ಮದು 400, 450, 500 ತನಕನೂ ಬರುತ್ತೆ, ಎಲ್ಲ ಶಾಪ್ದು ಸೇರಿ ಅಷ್ಟು ನಂಬರ್ಸ್ ಬರುತ್ತೆ, ಇನ್ವಾಯ್ಸ್ ನಂಬರ್ಸು. ಆ ಇನ್ವಾಯ್ಸ್ ನಂಬರ್ ತೆಗಿತೀವಿ ಅಷ್ಟೇ, ಹೆಸರು ತೊಗೊತೀವಿ, ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅಷ್ಟೇ. ನೀವು ನಿಮ್ಮ ಹೆಸರು ಇದೆ, ಬೇರೆಯವ್ರ ಹೆಸರಿದೆ, ಯಾವುದೂ ನೋಡಲ್ಲ. ಇನ್ವಾಯ್ಸ್ ಆಗಿರಬೇಕು. ಯಾವ ಶೋರೂಮಲ್ಲಿ ನೀವು ಪರ್ಚೇಸ್ ಮಾಡಿದ್ರೂ ನಮಗೇನು ಸಂಬಂಧ ಇಲ್ಲ. ನೀವು ಮತ್ತೆ ಬಂದು ಯಾವ ಶೋರೂಮಲ್ಲಿ ಬೇಕಾದರೂ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೋದು ನೀವು ವಿನ್ ಆಗಿರೋದಕ್ಕೆ. ಇನ್ನೊಂದು ಏನಂದರೆ, ಎಷ್ಟು ಪರ್ಚೇಸ್ ಮಾಡಿರ್ತೀರ ಅಷ್ಟರಲ್ಲೇ ನಿಮಗೆ 100% ಆಗಲಿ, ಫಸ್ಟ್ ವಿನ್ನರು, ಸೆಕೆಂಡ್ 50% ಆಗಲಿ, ಥರ್ಡ್ ವಿನ್ನರು 25% ಆಗಲಿ, ನೀವೆಷ್ಟು ಪರ್ಚೇಸ್ ಮಾಡಿರ್ತೀರ ಅದಕ್ಕೆ ಮಾತ್ರ. 500 ರೂಪಾಯಿ ಯಾವುದೋ ಒಂದು ಉಂಗುರ ತೊಗೊಂಡೋಗಿರೋರು ಫಸ್ಟ್ ಪ್ರೈಸ್ ಬಂದರು ಅಂದರೆ 500 ರೂಪಾಯೇ ಬರುತ್ತೆ. ನಾವೇನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕೈಯಲ್ಲಿ ಇರಲ್ಲ, ನಾವು ತೆಗಿಯಲ್ಲ. ಅದು ನಾವು ಬರೀ ನಂಬರ್ಸ್ ಹಾಕಿ ಅವ್ರ ಹೆಸರುಗಳು ಹಾಕಿ ಯಾರೋ ಒಬ್ಬರ ಕೈಯಲ್ಲಿ ಓಪನ್ ಮಾಡಿಸ್ತೀವಿ. ಸೊ ಅದರಿಂದ ಆದಷ್ಟು ಅದು ನಿಮ್ಮ ಲಕ್ಕಿ, ನಾವು ಹೇಳೋದಲ್ಲ, ನಮ್ಮ ಜವಾಬ್ದಾರಿ ಏನು, ಯಾರ ಹೆಸರು ಬಂದರೂ ಕೂಡ ನಾವು ಅವ್ರಿಗೆ ಕೊಡ್ತೀವಿ. ಓಕೆ, ಬನ್ನಿ. ಹಾರಗಳು ಕೂಡ ಇಲ್ಲಿ ಜಾಸ್ತಿ ಇಟ್ಟಿಲ್ಲ, ನೀವು ಸ್ವಲ್ಪನೇ ಇಟ್ಟಿದ್ದೀರ. ಇದು ಸೆಟ್ಟು, ಇದೆಲ್ಲ ಕೂಡ ಇಲ್ಲಿಂದ ಇಲ್ಲಿ ತನಕ ಪ್ರತಿದು ಹಾರ, ನೆಕ್ಲೆಸ್ಸು. ಈ ಥರದ್ದು ಹಾರಗಳು ತುಂಬ ಜನ ಕೇಳ್ತಾಯಿದ್ರು. ಸೊ ಇದು ಸ್ವಲ್ಪ ಓಲ್ಡ್ ಟ್ರೆಂಡ್ ಆಗಿದೆ, ಆದರೂ ಕೇಳ್ತಾಯಿದ್ರು, ಅದಕ್ಕೆ ಮಾಡಿದ್ವಿ. ಒಂದು 10 ಸೆಟ್ಟು ರೆಡಿ ಮಾಡಿದ್ವಿ. 10 ಸೆಟ್ಟು ರೆಡಿ ಇದ್ದಾವೆ. ಇಮಿಡಿಯೇಟಾಗಿ ಯಾರು ಬೇಕಂದ್ರೂ ಒಂದು ಬುಕ್ ಮಾಡ್ಕೊಳ್ಳಿ. ಆಮೇಲೆ ಆ್ಯಂಟಿಕ್ ಹಾರಗಳಂತೂ ತುಂಬ ಇದ್ದಾವೆ, ಇನ್ನೂ ರೆಡಿ ಆಗ್ತಾನೇ ಇದೆ. ಯಾವುದೋ ಖಾಲಿ ಅಂತ ಹೇಳಿದ್ರಲ್ವ, ಇದೆ, ಆವಾಗಲೇ ತೋರಿಸಿದ್ದೆ. ಇದು ಒಂದೇನ ಇರೋದು, 3 ದಿವಸದಲ್ಲಿ ಬರುತ್ತೆ, ಒಂದು 60 ಪೀಸ್ ಬರುತ್ತೆ, ನೋ ಪ್ರಾಬ್ಲಮ್. ಆಮೇಲೆ ಕಾಸು ಹಾರಗಳು ಎಲ್ಲ ಕೆಲಸ ನಡೀತಾ ಇರ್ತವೆ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಾನು ಒಂದು ವಾರ 10 ದಿನ ಆದಮೇಲೆ ನೋಡಿದರೆ ಇಷ್ಟೇ ಇದೆ ಅಂತ ನೀವು ಹೇಳ್ತೀರಾ, ಬಟ್ ಕಸ್ಟಮರ್ಸ್ ಡಬ್ಬಾದಲ್ಲಿ ನೋಡಿದರೆ ಎಲ್ಲಿ ಅದು ಕೊಡಿ, ಕೊಡಿ ಟ್ರೇ. ಇದೇನಿದು ಹಾರಗಳು, ಯಾಕೆ ಇಲ್ಲಿ ಇಟ್ಟಿದ್ದೀರಾ? ಇಲ್ಲಿ ಹಾಕಿದರೆ ವೀಡಿಯೋದಲ್ಲಿ ಹಾಕ್ಬೋದಲ್ವಾ? ಪ್ಲೇಸ್ ಇಲ್ಲ, ಅದೇ ನೋಡಿ ಇನ್ನೂ ಇದ್ದಾವೆ ಹಾರಗಳು. ಇನ್ನೂ ಎಷ್ಟಿದ್ದಾವೆ, ಹಾರಗಳು ನೋಡಿ, ಇಷ್ಟೊಂದು ಕಾಸಿನ ಹಾರಗಳು. ಇದೆಲ್ಲ ಹಾರಗಳೇ ಅಲ್ವಾ? ಎಲ್ಲ ಹಾರಗಳೇ. ನೆಕ್ಲೆಸ್ಗಳು ನೋಡಿ, ಸಿಂಪಲ್ ನೆಕ್ಲೆಸ್ಗಳು ಎಷ್ಟಿದ್ದಾವೆ. ಇನ್ನೊಂದು ಟ್ರೈನ್ ಇದೆ ಸರ್. ಎಲ್ಲಿ ಮನೇಲಿ ಇಟ್ಟಿದ್ದೀರಾ? ಇಲ್ಲ ಸರ್, ಕೆಳಗೆ. ನೋಡಿ ಎಲ್ಲ, ಯಾಕೆ ಇದೆಲ್ಲ ಜೋಡಿಸ್ಬೋದಲ್ವ, ನೀವು ತೋರಿಸ್ಬೋದಲ್ವಾ? ಇವಾಗ ನೋಡೋರಿಗೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ನಿಮ್ಗೆ ಯಾವ್ದು ಇಷ್ಟ ಅಂತ. ಅವ್ರಿಗೆ ಹೆಂಗೆ ಸ್ಕ್ರೀನ್ಶಾಟ್ ತೆಗಿತಾರೆ? ನಿಮ್ಮ ಟ್ರೇಯಲ್ಲಿ ಇಟ್ಕೊಂಡಿದ್ರೆ ಒಂದು ಕೆಲಸ ಮಾಡಿ, ನಾಳೆಯಿಂದ ನಿಮ್ಗೆ ಇದೇ ಕೆಲಸ. 2 ದಿನಕ್ಕೊಂದು ವೀಡಿಯೋ, ಏನೇನು ಐಟಮ್ ಇದೆ ಎಲ್ಲ ಜೋಡಿಸ್ಬಿಟ್ಟು ಪ್ರತಿಯೊಂದು ಪ್ರೈಸ್ ಸಮೇತ ವೀಡಿಯೋ ಮಾಡಲೇಬೇಕು ನೀವು. ಅರ್ಥ ಆಯ್ತಾ? ಓಕೆ, ಮತ್ತೆ ಇನ್ನೇನಾದರೂ ಡೌಟ್ ಇದೆಯಾ? ಇನ್ನೇನಾದರೂ ತೋರಿಸೋದಿದೆಯಾ? ಇನ್ನೂ ಇದೆ ತೋರಿಸೋದು. ಈ ಒಳಗಡೆ ಈ ಡಿಸ್ಪ್ಲೇಲಿ ಇರೋದೆಲ್ಲ ಇದಾವಲ್ವ, ಆಲ್ರೆಡಿ 1 hour ಆಗಿದೆ ಅನಿಸುತ್ತೆ ವಿಡಿಯೋ. ಆಯಿತು, ನಾಳೆಯಿಂದ ಒಂದು ಕೆಲಸ ಮಾಡಿ, ಇದನ್ನು ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ನಾಳೆ. ನೀವು
ಪ್ರತಿ 2 ದಿನಕ್ಕೆ ಇಲ್ಲ 3 ದಿನಕ್ಕೆ ಪ್ರತಿಯೊಂದು ಐಟಮ್ ಕೂಡ ಪ್ರೈಸ್ ಸಮೇತ ವಿಡಿಯೋ ಹೋಗಲೇಬೇಕು. ಖಂಡಿತ ಪ್ರಾಮಿಸ್ ಮಾಡ್ತಾಯಿದ್ವಿ. ಪ್ರತಿ ಐಟಮು ಪ್ರೈಸ್ ಸಮೇತ ಹೇಳ್ತೀವಿ. ಒಂದು 15ರಿಂದ 20 ನಿಮಿಷದ್ದು ವಿಡಿಯೋ ಬರುತ್ತೆ. ಈ 3 ದಿನಕ್ಕೆ ಒಂದೊಂದು ವಿಡಿಯೋ ಬಂದೇ ಬರುತ್ತೆ, ನಂದು ಗ್ಯಾರಂಟಿ. ಓಕೆ, ಆಮೇಲೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿರೋದಕ್ಕೆ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ. ಏನಾದರೂ ತಪ್ಪಾಗಿ ಹೇಳ್ತಾ ಇದ್ದೀವಿ, ತಪ್ಪಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಇರೋದನ್ನು ಏನಿದೆ ಅದು ಹಂಗೆ ಹೇಳ್ಬಿಡ್ತೀವಿ, ಮಾತಾಡ್ಬಿಡ್ತೀವಿ. ನಿಮಗೇನಾದರೂ ಅನಿಸಿದರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ. ನನ್ನ ನಂಬರ್ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಇಲ್ಲ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ನಿಮ್ಮ ಸಾರಿ ನಂಬರ್ ಕೊಡಿ, ಮಾತಾಡಬೇಕು. ಈ ಥರ ಅವರು ರಾಂಗಾಗಿ ಹೇಳಿದ್ದಾರೆ ಅಂತಲೂ ಸ್ವಲ್ಪ ಸ್ಟ್ರೈಟ್ ಮಾಡಿ. ಸ್ಟ್ರೈಟಾಗಿದೆಯಾ? ನನಗೆ ಹಂಗೆ ಅನ್ನಿಸ್ತಾ ಇದೆ. ಓಕೆ, ಏನಾದರೂ ನಮ್ಮ ಕಡೆಯಿಂದ ಫಾಲ್ಸ್ ಸ್ಟೇಟ್ಮೆಂಟ್ ಆ ಥರ ಬಂದಿದೆ ಅಂತ ಅನಿಸಿದ್ರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ ಮಾತಾಡಿ. ಆಮೇಲೆ ಹೋಲ್ಸೇಲು ಅಂತ ಯಾರಾದರೂ ಬರೋಂಗಿದ್ರೆ ಬನ್ನಿ, ಖಂಡಿತ ಕೊಡ್ತೀವಿ ಹೋಲ್ಸೇಲು. ಬಟ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅಂದ್ರೇ ಬನ್ನಿ. ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕ್ತವಾಗ ಇದೇ ಮಾತು ಹೇಳಿದ್ದೆ, ಹೋಲ್ಸೇಲ್ ಬೇಕಂದರೆ ಶಾಪ್ ಅವರು ಯಾರಾದರೂ ತುಂಬ ಜನ ಕೇಳೋರು ಇದ್ದಾರೆ, ಕೊಡ್ತಾಯಿದ್ದೀವಿ ಆಲ್ರೆಡಿ. ಇನ್ನೂ ಬೇಕಂದರೆ ಬರೋರಿದ್ದರೆ ಬನ್ನಿ. ಬಟ್ 2 ಮಿನಿಟ್ಸ್ ನನ್ನ ಹತ್ರ ಮಾತಾಡಿದರೆ ಆಮೇಲೆ ಅವ್ರು ಬರೋದೇ ಇಲ್ಲ. ಯಾಕೆ ಅಂದರೆ ನಮ್ಮದು ಮಾರ್ಕೆಟ್ಗೆ ನಮಗೂ ತುಂಬ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ತುಂಬ ಜನ. ಅವ್ರಿಗೆ ಏನು ಬೇಕು, ಅವ್ರಿಗೆ 10 ರೂಪಾಯಿ ಕಡಿಮೆ ಬರೋದು ಬೇಕು. ಅದು ಯಾವ ಕಸ ಇದು ಪಾಲಿಷ್ ಮಾಡಿ ಹಾಕಿ ಕಲಿಸಿದ್ರು ಕೂಡ ಎತ್ಕೊಂಡು ಹೋಗೋರು ಇದ್ದಾರೆ ತುಂಬ ಜನ. ಅಂಥವ್ರು ದಯವಿಟ್ಟು ನಮ್ಮ ಹತ್ರ ಬರಬೇಡಿ, ಬೇಡ, ನಮಗೆ ಆ ಬಿಸ್ನೆಸ್ ಬೇಡ. ಕ್ಲೀನಾಗಿ ಮಾಡಿ ಕೊಡ್ತಾಯಿದ್ದೀವಿ, ಒಳ್ಳೆ ಕ್ವಾಲಿಟಿ ಕೊಡ್ತಾಯಿದ್ದೀವಿ. ಆ ಕ್ವಾಲಿಟಿ ನಮಗೂ ಬೇಕು ಅನ್ನೋರಿದ್ದರೆ ಮಾತ್ರನೇ ಬನ್ನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.